ಅವಶ್ಯಕತೆಯನ್ನು ತೋರಿಸುವ ಸಲುವಾಗಿ ಒಂದಿಷ್ಟು ಮಾತುಗಳು. ಷಡಕ್ಷರಿ ಅವರ ಭಾಷಣ ಕೇಳಿದ ಮೇಲೆ ನನಗೆ ಅನಿಸಿದ್ದೇನು ಅಂತಂದ್ರೆ, ಬಹುಶಃ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಸಮಸ್ಯೆಗಳನ್ನು ಒಬ್ಬರ ಹೊತ್ತುಕೊಂಡಿದ್ದಾರೆ, ಅವರ ಅಧ್ಯಕ್ಷರು ಇವರೆಲ್ಲ ಆರಾಮಿದ್ದಾರೆ ಅಂತ. ಈ ರಾಜಕಾರಣಿಗಳಿಗೆ ಒಂದು ಶಬ್ದ ಬಳಸ್ತಿರ್ತಾರೆ, ಜನಪ್ರಿಯ 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 ಅಂತ ಹೇಳಿ. ನಾವು ಅದನ್ನ ಎಲ್ಲ ಕಡೆಗೆ ಅಂದವ್ರೆ ಜನಪ್ರಿಯ ಶಾಸಕರಾದ ಅಂತ ಎಲ್ಲ ರಾಜ್ಯ ಜಿಲ್ಲೆಗಳಲ್ಲಿ ಎಲ್ಲ ಅಂತಿರ್ತೀವಿ ಈ ಮಾತನ್ನು. ಇವತ್ತು ನಮಗೊಂದು ಹೊಸದು ಗೊತ್ತಾಯಿತು, ನೌಕರ ಪ್ರಿಯ ಯಾರಾದರೂ ಒಬ್ಬರು ಇದ್ದರೆ ಅವರು ಷಡಕ್ಷರಿ ಅವರು ಅಂತ ಹೇಳಿ ನಮಗೆ ಗೊತ್ತಾಯಿತು. ಈ ಆಧ್ಯಾತ್ಮ ಲೋಕದೊಳಗೆ ಮಂತ್ರಗಳ ಬಗ್ಗೆ ಓದ್ತಾ ಇರಬೇಕಾದ್ರೆ ಬಹಳ ಪ್ರಮುಖವಾಗಿರುವಂಥ ಮಂತ್ರ, ಎಲ್ಲ ಮಂತ್ರಗಳಿಗೊಂದು ದೊಡ್ಡ ಮಂತ್ರ ಅಂದರೆ ಅದು ಷಡಕ್ಷರ ಮಂತ್ರ. ನೀವು ಬೇಕಾದ್ರೆ ಮಂತ್ರಗಳ ಬಗ್ಗೆ ಓದ್ತಾ ಇದ್ದರೆ ವೇದಗಳು ಆಗಮಗಳು ಇವೆಲ್ಲ ಏನು ಬರ್ತಾವಲ್ಲ ಅವೆಲ್ಲ ಹೇಳ್ತವೆ. 33 ಕೋಟಿ ಮಂತ್ರಗಳಿಗೆ ಒಂದು ಬಹಳ ಪ್ರಮುಖವಾದ ಮಂತ್ರ ಅಂದರೆ ಅದು ಷಡಕ್ಷರ ಮಂತ್ರ ಅಂತ. ಓಮದಿಂದ ಪ್ರಾರಂಭ ಆಗುತ್ತೆ, ನಮಃ ಶಿವಾಯ ಅಂತ ಮುಗಿಯುತ್ತೆ. ಆ ಮಂತ್ರ ಅದು ಷಡಕ್ಷರ ಮಂತ್ರ. ಬಹುಶಃ ನೀವೊಂದು ಚಲೋ ಮಂತ್ರ ಕಂಡುಹಿಡಿದಿರಿ, ಅದು ಷಡಕ್ಷರ ಮಂತ್ರ, ನಮ್ಮೆಲ್ಲ ಸಮಸ್ಯೆಗಳನ್ನು ನೋಡಿಕೊಳ್ಳುವಂತಹ ಮಂತ್ರ. ಎಷ್ಟೊಂದು ಅವರಿಗೆ ಜವಾಬ್ದಾರಿಗಳು ಅಂತಂದ್ರೆ, ನಮ್ಮನ್ನು ಆಮಂತ್ರಣ ಮಾಡಿದಾಗಿನಿಂದ ಇಲ್ಲಿ ನಮ್ಮನ್ನು ತಂದು ಕುಂದ್ರಿಸೋ ತನಕ ನಾವು ಕುಂತು ಕೂಡಲೇ ಇವರಿಗೆ ಬೆನ್ನು ಹತ್ತಿದ್ರು. ಇಲ್ಲೇ ಕೂತು ಕ್ಯಾಮ್ರಾನು ನೋಡ್ತಾರೆ, ಕಾರ್ಯಕರ್ತರನ್ನು ನೋಡ್ತಾರೆ, ಫೋಟೋ ಹೆಂಗೆ ಬರ್ತಾ ಇದ್ದಾವೆ ಅದನ್ನು ನೋಡ್ತಾ ಇದ್ದಾರೆ, ಇವರು ಇನ್ನೂ ಎಷ್ಟು ದೂರ ಇದ್ದಾರೆ ಅದನ್ನು ನೋಡ್ತಾ ಇದ್ದಾರೆ. ಬಹುಶಃ ಇಷ್ಟು ದಿವಸ ಗೊತ್ತಿದ್ದ ಷಡಕ್ಷರಿನೇ ನನಗೆ ಬೇರೆ, ಇವತ್ತು ನಾನು ನೋಡಿದ ಷಡಕ್ಷರಿನೇ ಬೇರೆ ಅನ್ನುವಂತಹ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ, ಅಜಿತ್ ಹನುಮಕ್ನವ್ರ ಜೋಡಿ ಫೋನ್ನಲ್ಲಿ ಕೆಲವು ಸಾರಿ ಮಾತಾಡಿದ್ವಿ ನಾವು. ಅವ್ರು ಬಂದ ಮೇಲೆ, ಅವರು ಮಾತಾಡಿದ ಮೇಲೆ ಬುದ್ಧನ ಒಂದು ವಾಕ್ಯ ನೆನಪಾಯಿತು ನನಗೆ. ಅದು ಗೌತಮ ಬುದ್ಧ ಹೇಳಿರ್ತಕ್ಕಂತಹದ್ದು. ಅದು ಯಾವುದು ಅಂದರೆ, ಪಾಪಕೋ ಪುಣ್ಯಶೆ, असत्य को सत्य से, ಲೋಭ ಕೋ ದಾನ ಸೆ ಜೀತಲೋ ಅಂತ ಹೇಳಿ ಅದು ಬುದ್ಧ ಹೇಳಿದ ಮಾತು. ಪಾಪವನ್ನು ಪುಣ್ಯ ಮಾಡಿ ಗೆಲ್ಲಬೇಕಂತೆ, ಲೋಭವನ್ನು ದಾನದಿಂದನೇ ಗೆಲ್ಲಬೇಕಂತೆ, ಅಸತ್ಯವನ್ನು ಸತ್ಯದಿಂದನೇ ಗೆಲ್ಲಬೇಕಂತೆ. ಇದು ಬುದ್ಧ ಹೇಳಿರ್ತಕ್ಕಂಥ ಮಾತು. ಇದಕ್ಕೆ ಬುದ್ಧನ ಒಂದು ಅಪ್ಪನೆಯನ್ನು ಪಡೆದು ಒಂದು ಸಾಲನ್ನು ಸೇರಿಸ್ಬೇಕಂತ ಸೇರಿಸಿಕೊಂಡೆ. ಅದು ಯಾವುದು ಅಂತಂದರೆ, ಅಜ್ಞಾನಕ್ಕೋ ಅಜಿತ್ ಭಾಷಣ ಸೆ ಜೀತಲೋ ಅಂಥೇಳಿ ಆ ಎಲ್ಲ ಪ್ರತಿಭಾವಂತರಿಗೆ ನಾನು ಹೇಳಬೇಕಾಗಿದೆ. ಇದೇನಪ್ಪ ಸರ್ಕಾರಿ ನೌಕರಿ ಒಂದು ಆತ್ಮಹತ್ಯೆ, ನಾವು ಇದನ್ನು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ನೋಡಿದ್ವಿ. ಇವತ್ತದ್ರ ಸತ್ಯದ ಸಾಕ್ಷಾತ್ಕಾರ ಗೊತ್ತಾಯಿತು, ಏನಾದ್ರ ಹಿನ್ನೆಲೆ ಅಂಥೇಳಿ. ಬಹುಶಃ ಆ ಪ್ರೇರಣಾ ನುಡಿ ಎನ್ನುವಂಥದ್ದನ್ನು ಎಲ್ಲ ಕಡೆಗೆ ಹಾಕುವಲ್ಲಿ ನಾವು ಸಾನ್ನಿಧ್ಯ ವಹಿಸಿದ್ದೇವೆ. ಆದರೆ ಅಲ್ಲಿ ಯಾರು ಏನು ಪ್ರೇರಣೆಗೆ ಒಳಪಡ್ತಿದ್ದಿಲ್ಲ. ಬಹುಶಃ ಇವತ್ತು ಎಲ್ಲರೂ ಪ್ರೇರಣೆಗೆ ಒಳಪಟ್ಟಿದ್ದೀರಿ. ಅವರು ಬಹಳ ಸುಂದರವಾದ ಮಾತುಗಳನ್ನು ಅಜಿತ್ ಹನುಮಕ್ನವರವರು ಆಡಿದ್ದಾರೆ. ಅವರು ತಮ್ಮ ಬಗ್ಗೆ ಮತ್ತು ಬೇರೆಯವ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನನಗೂ ಕೂಡ ನನ್ನ ವಿಚಾರಗಳೆಲ್ಲ ನೆನಪಾಗ್ತಾ ಇದ್ದು. ನಾನು 10ನೇ ವಯಸ್ಸಿನ ಹುಡುಗನಾಗಿದ್ದಾಗ ನಾನು ಸ್ವಾಮಿ ಆಗಬೇಕು, ನಾನು ಒಬ್ಬ ಪತ್ರಕಾರ ಆಗಬೇಕು, ನಾನು ಮಾತಾಡ್ತಿರ್ಬೇಕಾದ್ರೆ ಲಕ್ಷಗಟ್ಟಲೆ ಜನ ಕುಂದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಹುಶಃ ಆ ಜನವನ್ನು ಎಲ್ಲ ಕಡೆಗೆ ನೋಡಿದ್ದೇನೆ ಮಾತಾಡ್ತಿರ್ಬೇಕಾದ್ರೆ. ಜೊತೆಗೆ ಇಲ್ಲಿ ಹುಬ್ಳಿ ನೆಹರು ಮೈದಾನದಲ್ಲಿ 2012 ಡಿಸೆಂಬರ್ದೊಳಗೆ ತಾವೆಲ್ಲ ಮೈದಾನ ತುಂಬಿದ್ದನ್ನು ನೋಡ್ತಾ ಇದ್ರಿ. ಏನು ಮಕ್ಕಳಿಗೆ ಬಾಲ್ಯದಲ್ಲಿ ಕೆಲವು ವಿಚಾರಗಳು ಬರ್ತಾವ, ಒಂದು ಸ್ವಲ್ಪ ಆ ವಿಚಾರಗಳ ಜೊತೆಗೆ ಬೆನ್ನು ಹತ್ತಿಸುವಂತಹ ಪ್ರಯತ್ನ ಆಯಿತು ಅಂತಂದರೆ ಅವರೆಲ್ಲ ತಮ್ಮ ಗುರಿಗಳನ್ನು ಮುಟ್ಟಿಕೊಂಡು ಬಿಡ್ತಾರೆ. ನಾವು ಗುರುಕುಲದಲ್ಲಿ ಇಂಗ್ಲೀಷ್ ವಿರೋಧಿಗಳಾಗಿ ಬೆಳೆದು ಬಿಟ್ವಿ. ನಮ್ಮ ಗುರುಗಳೆಲ್ಲ ಸ್ವಾಮಿಯಾಗ ಅವನಿಗೆ ಇಂಗ್ಲೀಷ್ ಹಾಕಬೇಕು, ಆ ಇಂಗ್ಲೀಷ್ ಕಲಿಬಾರದು ನೀವೆಲ್ಲ, ಅದು ನಮ್ಮ ಭಾಷೆ ಅಲ್ಲ, ನಮ್ಮ ಹಿಂದೂ ಭಾಷೆ ಅಲ್ಲ, ಹಿಂಗೇನೇನೋ ಹೇಳಿ ಹೇಳಿ ನನಗೆ
26ನೇ ವಯಸ್ಸಿನ ತನಕನೂ ಇಂಗ್ಲೀಷ್ ಬರ್ತಿದ್ದಿಲ್ಲ, ABCDನೂ ಗೊತ್ತಿದ್ದಿಲ್ಲ. ಅದರ ವಿರೋಧಿಗಳು ನಾವು. ಒಂದು ದಿವಸ ವಿಮಾನದಲ್ಲಿ ಹೊಂಟಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಲ್ಲ, ನೀವು ಕುಂತಾಗ ಅಲ್ಲಿ ಬರೋರು ಏರ್ ಹೋಸ್ಟ್ಗಳು ಅವ್ರೇನು ಕನ್ನಡ ಮಾತಾಡೋರು ಬರಲ್ಲ. ಕರ್ನಾಟಕದವ್ರು ಇದ್ರು ಅವ್ರೇನು ಕನ್ನಡ ಮಾತಾಡಲ್ಲ. ಅವ್ರು ಮಾತಾಡೋದು ಎರಡೇ ಭಾಷೆಗಳನ್ನು, ಒಂದು ನ್ಯಾಷನಲ್, ಇನ್ನೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜನ್ನು. ಇಬ್ಬರು ಸ್ವಾಮಿಗಳು ಹೊಂಟಿದ್ವಿ. ಅವರು ನನ್ನೊಮ್ಮೆ ವಿಮಾನಕ್ಕೆ ಕರ್ಕೊಂಡು ಹೋರಿ ಅಂದರು. ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಮೊದಲನೇ ಸಾರಿ ವಿಮಾನದಾಗ ಹೋದವ್ರಿಗೆ ಹುಚ್ಚು ಏನಪ್ಪ ಅಂದರೆ ಕಿಟಕಿ ಕಡೆ ಕುಂದ್ರದು. ಅದು ನಿಮಗೆ ವಿಂಡೋ ಸೀಟ್. ಅವ್ರು ಅಲ್ಲಿ ಕುಂದಿರ್ತೀನಿ ಅಂದರು. ಕುಂದ್ರಿ ಅಂದೆ. ನಮ್ಮ ಹಣೆ ಬಾರಕ್ಕೆ ಇಬ್ಬರಿಗೂ ಹಿಂದಿನೂ ಬರಂಗಿಲ್ಲ, ಇಂಗ್ಲೀಷು ಬರಂಗಿಲ್ಲ. ಅವ್ರು ಆ ಕಡೆ ಕೂತ್ಕೊಂಡ್ರು. ನಮ್ಮ ಹಣೆ ಬರಕ್ಕೆ ಎಂಥದ್ದು ಬಂದಿತ್ತು ಸೀಟ್ ಅಂತಂದ್ರೆ, ಈ ವಿಮಾನ ಆಪತ್ತಿಗೊಳಗಾದಾಗ ಡೋರ್ ತೆಗೆದು ಹಾರೋ ಸೀಟ್ ನಮಗೆ ಬಂದೈತಿ. ಎಕ್ಸಿಟ್ ವಿಂಡೋ ಅಂತಾರೆ ಅದಕ್ಕೆ. ಎಮರ್ಜೆನ್ಸಿ ಟೈಮ್ನೊಳಗೆ ಅದನ್ನು ತೆಗೆದು ಹಾರಬೇಕು. ನಾವು ಹಾರಿದ ಮೇಲೆ ಉಳಿದವರೆಲ್ಲ ಹಾರಬೇಕಲ್ಲ, ಅದು ಬಂದೈತಿ. ನಿಮಗೆಲ್ಲ ಗೊತ್ತು. ಎಲ್ಲರಿಗೂ ಅವ್ರು ಏನು ಮಾಡ್ತಿರ್ತಾರೆ, 3 ಜನ ಹಿಂಗೆ ಲೈನಾಗಿ ನಿಂತ್ಕೊಂಡು ಎಲ್ಲ ತೋರಿಸಿ ಸ್ಪೆಷಲ್ ಗೈಡ್ ಮಾಡಕ್ಕೆ ನಮಗೆ ಬಂದರು. ಗುಡ್ ಮಾರ್ನಿಂಗ್ ಅಂದ್ರೆ ಅವರು. ನಾವು ಸ್ವಾಮಿಗಳು ಸುಮ್ಮ ಕುಂತಿದ್ವಿ ಹಂಗೆ ಕಣ್ಣು ಮುಚ್ಚಿಕೊಂಡು. ಹೊಳ್ಳಿ ಗುಡ್ ಮಾರ್ನಿಂಗ್ ಅನ್ಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ನಿಮ್ಗೆ ಹೇಳೋದಾದರೆ ಆ ಹೆಣ್ಮಗಳಿಗೆ ಗೊತ್ತಾಯ್ತು ಇವ್ರಿಗೇನು ಸ್ವಲ್ಪ. ಆ ಕೂಡಲೇ ಆ ಹೆಣ್ಮಗಳು ಡು ಯು ಇಂಗ್ಲೀಷ್ ಅಂತಂದ್ಲು. ಆ ಡು ಯು ನೋ ಇಂಗ್ಲೀಷ್ ಅಂತಂದ್ರೆ ಏನು ಗೊತ್ತಾಗ್ಬೇಕು ನಮಗೆ? ನನಗೇನು ಸಂಬಂಧ ಬಿಡು, ಆ ಕಡೆ ಹೇಳಕತ್ತಾಳ ಅಂತೇಳಿ ನಾ ಸುಮ್ಮ ಕುಂತಿದ್ದೆ. ಆಕಿನ ಅವನು ಕೇಳ್ತಾ ಇದ್ದಾರೆ, ನನ್ನೂ ಕೇಳ್ತಾ ಇದ್ದಾರೆ. ನಾವಿಬ್ಬರು ಸುಮ್ಮ ಕುಂತ್ವಿ. ಬಿಟ್ಲಾಕಿ ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಪಕ್ಕ ಆಯಿತು. ಭಾಳ ಶಾನ್ಯರು ಸೇರಿಕೊಂಡಿರ್ತಾರಲ್ಲಿ. ಆಮೇಲೆ ಕ್ಯಾ ಆಪ್ ಹಿಂದಿ ಜಾನ್ತೆ ಹೇ ಅನ್ಲಾಕಿ. ಹಿಂದಿಗೂ ಸಂಬಂಧ ಇಲ್ಲ, ಇಂಗ್ಲೀಷಿಗೂ ಸಂಬಂಧ ಇಲ್ಲ ಅಂತೇಳಿ ನಾವು ಒಂಥರ ಧ್ಯಾನಕ್ಕೆ ಕುಂತವ್ರಂಗೆ ಕುಂತಿದ್ವಿ. ಸ್ವಾಮಿಗಳಂದ ಮೇಲೆ ಧ್ಯಾನಕ್ಕೆ ಕುಂತಿರ್ತಾರಲ್ಲ, ಹಂಗೆ ಗೊತ್ತಿಲ್ಲ ಅನ್ನೋ ಬದಲಿ ಧ್ಯಾನಕ್ಕೆ ಕುಂತವ್ರಂಗೆ ಕುಂತಿದ್ವಿ. ಆಕೆ ಒಂಥರ ಹಿಂಗೆ ತಲೆ ಇಚ್ಚಿಕೊಳ್ಳಕತ್ತಿದ್ಲು, ಏನು ಮಾಡ್ಬೇಕಪ್ಪ ಅಂತ. ಹಿಂಗೆ ಎಡಕ ಬಲ್ಕ ಕುಂತವರು ನಮ್ಮನ್ನು ಗೌರವದಿಂದ ಎಬಿಸಿ ಬೇರೆ ಸೀಟಿಗೆ ಕುಂದ್ರಿಸಿ ಹೇಳವ ಅಂತೇಳಿ ಅವ್ರು ಕುಂದ್ರಿಸ್ಕೊಂಡು ಕೇಳಿದರು. ಅವತ್ತು ನಾವು ವಿಚಾರ ಮಾಡಿದೆ, ಹಿಂದಿ ಇಂಗ್ಲೀಷ್ ಕಲೀಲೇಬೇಕು ಅಂತ. ಸಂಸ್ಕೃತ ಕನ್ನಡ ಕಲ್ತಿದ್ವಿ. ಅನಿವಾರ್ಯವಾಗಿ ಸಂಸ್ಕೃತ ಭಾಷೆಯನ್ನು ಕಲ್ತಿರೋದ್ರಿಂದ ಹಿಂದಿ ಬಹುಬೇಗನೆ ಬಂದುಬಿಡ್ತು ನಮಗೆ. 2 ತಿಂಗಳಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಕಲಿಬೇಕೋ ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ವಿ. ಸರಿ ಆಯಿತು. ಒಂದು 2 ತಿಂಗಳ ಹಿಮಾಲಯದಲ್ಲಿ ಒಂದು ಆಶ್ರಮದಲ್ಲಿ ಇದ್ವಿ. ಅದು 2 ತಿಂಗಳಲ್ಲಿ ಸುಲಭ ಆಗಿಬಿಡ್ತು. ಹಿಂದಿಯಲ್ಲಿ ಬಹಳಷ್ಟು ಶಬ್ದಗಳು ಸಂಸ್ಕೃತ ಪದಗಳ ಬಳಕೆ ಆಗಿಬಿಟ್ರೆ ಅದು ಅತ್ಯಂತ ಮಧುರ ಆಗಿಬಿಡ್ತದೆ. ಅದು ಸುಲಭ ಆಯಿತು. ಇಂಗ್ಲೀಷ್ ಒಂದು ಕಲಿಬೇಕಲ್ಲ. ಅದು ನನ್ನ ಭಾಗ್ಯಕ್ಕೆ 15 ಕ್ರಿಮಿನಲ್ ಕೇಸ್ ಬಿದ್ದಿದ್ದು ನನ್ನ ಮೇಲೆ. 15 ಕ್ರಿಮಿನಲ್ ಕೇಸ್ ಬಿದ್ದು ಕೂಡಲೇ ಅಬ್ಸ್ಕಾಂಡಿಂಗ್ ಇರಬೇಕಲ್ಲ. ಅರೆಸ್ಟ್ ಆದರೆ ಅದು ಸ್ವಾಮಿಗಳು ಜೈಲಿಗೆ ಹೋಗಿ ಬಂದವರು ಅನ್ನೋದು ಸಾಯೋ ತನಕ ಉಳಿತೈತೆ ಅಂತ ಹೇಳಿ ಅದಕ್ಕೊಂದು ಗೊತ್ತಲ್ಲ, ಅದೇನು ಬೇಲು ಸ್ಟೇ ಎಲ್ಲ ಸಿಗಬೇಕಲ್ಲ ಅಂತೇಳಿ ಅಬ್ಸ್ಕಾಂಡಿಂಗ್ ಇದ್ದು. ಅದು ದೌಡ್ ಸಿಗುವಲ್ದಾಗಿತ್ತು. ನಾನು ಊರಾಗಿದ್ದರೆ ನನಗೆ ಓದಲಿಕ್ಕೆ ಆಗೋದಿಲ್ಲ, ಈಗ ಒಳ್ಳೆ ಟೈಮ್ ಸಿಕ್ಕೈತಿ, ಇಂಗ್ಲೀಷ್ ಕಲಿಬೇಕು ಅಂತ ನಿರ್ಧಾರ ಮಾಡಿಕೊಂಡೆ. ಯಾಕಂತಂದ್ರೆ ಅಲ್ಲಿಗೆ ಅವಮಾನ ಆಗಿತ್ತಲ್ಲ ವಿಮಾನದಲ್ಲಿ. ಇಂಗ್ಲೀಷ್ ಕಲಿಬೇಕಂತ ಹೋದಾಗ ಅನಿವಾರ್ಯವಾಗಿ ಹೊರ ರಾಜ್ಯದಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ 4,000 ಹೆಂಗೆ ಈ JSS ಅಂತ ಕ್ಯಾಂಪಸ್ ಐತಲ್ಲ, ಹಿಂಗೆ ಒಂದು ಹೊರ ರಾಜ್ಯದಲ್ಲಿ ಒಂದು ದೊಡ್ಡ ಕ್ಯಾಂಪಸ್ಸಿಗೆ ನಾನು ಸೇರಿಕೊಂಡೆ. ನನ್ನನ್ನು ಅಲ್ಲಿ ಅವರು ಆ ಕ್ಯಾಂಪಸ್ಸಿನ ಎಜುಕೇಷನ್ ಇನ್ಸ್ಟಿಟ್ಯೂಟಿನ ಚೇರ್ಮನ್ರು ವಿಮಾನದಾಗಿಂದ 10 ಕಾರುಗಳನ್ನು ಕೊಟ್ಟು ಕರೆಯಾಕೆ ಕಳಿಸಿದ್ರು. ಕರ್ನಾಟಕದಿಂದ, कर्नाटक से एक स्वामी जी आ रहे हैं, उनके लिए सब कुछ करना पड़ता है ಅಂತ ಹಿಂಗೊಂದು ಮೀಟಿಂಗ್ ಮಾಡಿಕೊಂಡು ನನ್ನ ಸ್ವಾಗತಕ್ಕೆ 10 ಕಾರುಗಳನ್ನು ಕೊಟ್ಟು ಏರ್ಪೋರ್ಟಿಗೆ ಕಳಿಸಿದ್ರು. ಇದೆಲ್ಲ ಯಾಕೆ ಬೇಕಾಗಿತ್ತಪ್ಪ, ನಾನು ನೋಡಿದ್ರೆ ಅಬ್ಸ್ಕಾಂಡಿಂಗ್ ಅದೀನಿ, ಇದು ಒಳ್ಳೆ ಪೇಚಾಟ ಆತಲ್ಲ ಅಂದ್ಕೊಂಡೆ. ಆದರೂ ಅಲ್ಲಿ ಹೋಗಿ ನೋಡ್ತೀನಿ 4,000 ಹುಡುಗರು ಸ್ವಾಗತಕ್ಕೆ ಹೂವು ಹಿಡ್ಕೊಂಡು ನಿಂತಾವ. ಹೂವು ಹಾಕಿದ್ರು, ಕರೆದ್ರು, ಎಲ್ಲ ಆತು. ನಾ ಹೋಗಿದ್ದೆ ಅದಕ್ಕೆ ABCD ಕಲಿಯಾಕೆ. ನಿಮಗೆ ಹೇಳೋದಾದರೆ ಅಂತ
ಹಂಗೆ ಸ್ವಾಗತ ಮಾಡಿದರು. ಒಂದು ಚಲೋ ಗೆಸ್ಟ್ ಹೌಸ್ ಕೊಟ್ಟರು. ಅಲ್ಲೆಲ್ಲ ನನಗೆ ಸಿಬ್ಬಂದಿ ನೇಮಕ ಮಾಡಿದರು. ಅವ್ರ ಚೇರ್ಮನ್ರು ಎಲ್ಲ ಪ್ರಿನ್ಸಿಪಾಲ್ರು ಇವ್ರು ಎಲ್ಲರದ್ದು ಒಂದು ಮೀಟಿಂಗ್ ಕರೆದು, ಸ್ವಾಮೀಜಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರು. ಅಂದ್ರೆ ನಾನು ಆಗಲೇ ಭಾಳ ಓದ್ಕೊಂಡ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ರು ಅವರು. ಯಾಕಂದ್ರೆ ನನ್ನ ಬಗ್ಗೆ ಹೇಳೋರು ಹಂಗೆ ಹೇಳಿಬಿಟ್ಟಿದ್ರು ಅವ್ರಿಗೆ. ನಾ ABCD ಅಂದೆ. ಅಂತೂ ಹಿಂದಿ ಬರ್ತಿತ್ತಲ್ಲ, ಅಂತೂ ಹಿಂದಿ ಒಳಗೆಲ್ಲ ಮಾತಾಡ್ಕೊಂಡೆ. ಆಯ್ತು ಠೀಕ್ ಅಂತೇಳಿ ಅವ್ರು ಬಡ ಒಬ್ಬ ಟೀಚರ್ ನೇಮಕ ಮಾಡಿದರು. ಆಕೆಗೆ 18 ವರ್ಷ, ನನಗೆ 39 ವರ್ಷ. ನನಗೆ 39, ಅವಳಿಗೆ 18. ಮೊದಲಿಗೆ LKGಗೆ ಸೇರ್ಕೋಬೇಕಲ್ಲ ನಾನು. LKGಗೆ ಸೇರಿಕೊಂಡೆ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 3.5. ನಾನು LKG ಕ್ಲಾಸ್ನ್ಯಾಗ ಕುಂತು ಇಂಗ್ಲೀಷ್ ಕಲಿಯಾಕೆ ಚಾಲೂ ಮಾಡಿರನ್ನು ಸುದ್ದಿ ಎಷ್ಟು ದೌಡ್ ಹೋತಪ್ಪ ಅಂತಂದ್ರೆ ಕ್ಯಾಂಪಸ್ನ್ಯಾಗ ಒಂದು 2-3 ನಿಮಿಷನ್ಯಾಗ ಪಾಸ್ ಆಗಿಬಿಡ್ತು. ಕೇಳ್ತೀರಿ, ಈಗಿನ ಕಾಲೇಜು, ಹೈಸ್ಕೂಲು, ಡಿಗ್ರಿ ಓದು ಹುಡುಗರು ಎಲ್ಲವೂ ಬರವು ನನ್ನ ಕ್ಲಾಸ್ನ್ಯಾಗ ಕುಂತು ಎ ಬಿ ಪಾಗಲೇ ಹಮ್ ಬಿ ಪಾಗಲೇ ಅಂದ್ರೆ ಅವ್ರು. ಇಂಥ ಹುಚ್ಚಗೆ ನಾವು ಸ್ವಾಗತ ಮಾಡಿದೀವಲ್ಲ ಅಂತ. ಎ ಬಿ ಪಾಗಲ್ಲ ಹಮ್ ಬಿ ಪಾಗಲ್ಲ ಅಂತಂದ್ರು ಅವ್ರು. ಅವಮಾನ ಆದಂಗಲ್ಲ, ವಿಮಾನದಾಗ ಅವಮಾನ, ಕ್ಯಾಂಪಸ್ನ್ಯಾಗ ಅವಮಾನ, ಎಲ್ಲ ಅವಮಾನಗಳು. ಆದರೆ ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ, ನಾನು ಇಂಗ್ಲೀಷ್ ಕಲಿಬೇಕಾದ್ರೆ ಮೊದಲನೇ ದಿವಸಕ್ಕೇ LKG ಸಬ್ಜೆಕ್ಟ್ ಮುಗಿಸಿದೆ, 2ನೇ ದಿವಸಕ್ಕೆ UKGದು ಮುಗಿಸಿದೆ, 20ನೇ ದಿವಸಕ್ಕಾಗಲಿ SSLC ಇಂಗ್ಲೀಷಿನ ಸಬ್ಜೆಕ್ಟಿಗೆ ಬಂದಿದ್ದೆ. ಪ್ರತಿ ರಾತ್ರಿ 600 ಪೇಜ್ ಬರೀತಿದ್ದೆ ನನ್ನ ಅಕ್ಷರಗಳನ್ನು ಶುದ್ಧ ಮಾಡ್ಕೋಬೇಕು ಅಂತೇಳಿ. ಪ್ರತಿ ರಾತ್ರಿ 600 ಪೇಜ್ ಬರೆಯೋದೆ. ಡಾಕ್ಟರ್ ಅನುರಾಧ ಶರ್ಮಾ ಅಂಥೇಳಿ ನನಗೆ ಟೆನ್ಸಸ್ ಹೇಳಲಿಕ್ಕೆ ಬಂದ್ಲು. 1 ತಾಸಿನಲ್ಲಿ 12 ಟೆನ್ಸ್ಗಳ ಒಂದು ಪರಿಪೂರ್ಣ ಮಾಹಿತಿಯನ್ನು ಅವಳು ಕೊಟ್ಲು. ಈಗ ನನಗೆ ಇಂಗ್ಲೀಷ್ ಸಮಸ್ಯೆ ಇಲ್ಲ. ಆದರೂ ಒಂದು ಗೊತ್ತಿರಲಿ, ಯಾವ ಹುಡುಗರು ಬಂದು ನನಗೆ ಎ ಬಿ ಪಾಗಲ್ಲ ಹಮ್ ಬಿ ಪಾಗಲ್ಲ ಅಂತಿದ್ರಲ್ಲ, ಆ ಅನುರಾಧ ಶರ್ಮಾ ಏನು ಮಾಡಿದ್ಲಂದ್ರೆ 20 ದಿವಸ ಮೊದಲ ನನ್ನ ಬರಹವನ್ನು, ಇಂಗ್ಲೀಷ್ ಅಕ್ಷರಗಳನ್ನು ನೋಡಿದ್ಲು. 20ನೇ ದಿವಸದ ಅಕ್ಷರವನ್ನು ನೋಡಿ ಆಕೆಗೆ ಬಹಳ ಮಿರಾಕಲ್ ಆಯಿತು. ಆ ಇಂಗ್ಲೀಷ್ನೊಳಗೆ ಬರ್ತಕ್ಕಂಥ ಕ್ಯಾಪಿಟಲ್ ಮತ್ತು ಸ್ಮಾಲ್, ಅದರೊಳಗೆ ಕರ್ಸಿವ್ ರೈಟಿಂಗ್ ಅಂತ ಏನು ಬರ್ತೈತಲ್ಲ, ಅದರಾಗೂ ಕ್ಯಾಪಿಟಲ್ ಮತ್ತು ಸ್ಮಾಲ್ 4 ಚೆನ್ನಾಗಿ ಬರೆಯೋದನ್ನು ರೂಢಿ ಮಾಡಿಕೊಂಡಿದ್ದೆ. ಪರಿಣಾಮ ಏನಾಯಿತು ಅಂತಂದ್ರೆ ಅವಳ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗಿ ಅವು 2 ನೋಟ್ಸನ್ನು ತೆಗೆದುಕೊಂಡು ಎಲ್ಲ ಕ್ಲಾಸ್ ರೂಮ್ಗಳಿಗೆ ಅಡ್ಡಾಡಿದ್ಲು. 20 ದಿನ ಕ ಪೆಹಲೆ 20 ದಿನ ಕೆ ಬಾದ್ ಅಂತ ಹೇಳಿ ತೋರಿಸಿಕೊಂಡು ಬಂದ್ಲು. ಎಲ್ಲ ಹುಡುಗರು ಬಂದು, ಸ್ವಾಮೀಜಿ ಮಹಾರಾಜ್ ಜಿ ಹಮ್ ಲೋಗ್ ಗಲತ್ ಕಿಯೇ ಹೇ, ಕ್ಷಮಾ ಚಾಹತೆ ಹೇ ಅಂತೇಳಿ ಅನ್ನಕತ್ತಿದ್ರು. ನಾನು ಅವಮಾನ ಮಾಡಿದಾಗ ಹೆಂಗೆ ಕುಂತಿದ್ನೋ ಅವರು ಕ್ಷಮಾ ಕೇಳಿದಾಗೂ ಹಾಗೇ ಕುಂತಿದ್ದೆ. ಉದ್ದೇಶ ಇಷ್ಟೇ, ಈಗಿನ ಮಕ್ಕಳಿಗೆ ಒಂದು ಸಾರಿ ಸಣ್ಣ ಅವಮಾನ ಆದ್ರೂ ಕೂಡ ಇವರು ಹೇಳಿದ ಹಾಗೆ ಫ್ಯಾನ ಹುಡುಕ್ತಾರವ್ರು. 1000 ಅವಮಾನಗಳು ನಮ್ಮನ್ನ ಎತ್ತರಕ್ಕೆ ಬೆಳೆಸ್ತಾ ಇದ್ದಾವೆ ಅನ್ನುವಂತಹ ವಿಚಾರ ಬಂದಾಗ ಮಾತ್ರ ನಾವೇನಾದರೂ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಅವಮಾನಗಳು ಸನ್ಮಾನಕ್ಕೆ ಕಾರಣ ಆಗ್ತಾವೆ, ಎಷ್ಟೋ ಅವಮಾನಗಳು ಸನ್ಮಾನಕ್ಕೆ ಕಾರಣ ಆಗ್ತವೆ ಅಂತಕ್ಕಂಥದ್ದನ್ನು ತಾವು ಗಮನದಾಗ ಇಟ್ಕೊಳ್ಬೇಕು. ಗುರಿಯಿಲ್ಲದ ಜೀವನ ಗರಿಯಿಲ್ಲದ ಹಕ್ಕಿ ಅಂತೇಳಿ ಸಿದ್ಧಯ್ಯ ಪುರಾಣಿಕರದ್ದು ಒಂದು ಮಾತಿದೆ. ಏನಿಲ್ಲಿ ಪ್ರತಿಭೆಗಳು ಬಂದಿದ್ದೀರಿ, 500 ಚಿಲ್ಲರ ಪ್ರಶಸ್ತಿ ಪುರಸ್ಕೃತರು ಬಂದಿದ್ದೀರಿ, ನಿಮಗೆ ಒಂದು ಗುರಿ ಇರಬೇಕು ಅಂತ ನಾನು ಬಯಸ್ತೇನೆ. ಯಾರಿಗೆ ಗುರಿ ಇಲ್ಲ ಅವರು ಏನನ್ನೂ ಕೂಡ ಸಾಧಿಸಲಿಕ್ಕೆ ಆಗೋದಿಲ್ಲ. ಒಂದು ಗುರಿಯನ್ನು ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ, ನೀವು ದೈಹಿಕವಾಗಿ ಬೆಳ್ಳಗದಿರೋ, ಕರ್ಗದಿರೋ, ತಳ್ಳಗದಿರೋ, ದಪ್ಪದಿರೋ, ಎತ್ತರದಿರೋ, ಕುಳ್ಳಗದಿರೋ, ಇದು ಯಾವುದೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದಲ್ಲ. ಪ್ರತಿಭಾವಂತರಿಗೆ ನಾನು ಹೇಳೋ ಮಾತು, ದೈಹಿಕವಾಗಿ ನೀವು ಹೇಗದಿರಿ ಅನ್ನೋದ್ರ ಬದಲಿ ನಿಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಸಾಗಿದೆ, ನಿಮ್ಮ ಗುರಿ ಯಾವ ರೀತಿ ನೀವು ತಲುಪಬೇಕನ್ನುವಂಥ ವಿಚಾರ ಮಾಡ್ತಾ ಇದ್ದೀರಿ ಅನ್ನೋದ್ರ ಕಡೆಗೆ ಒಂದಿಷ್ಟು ಗಮನವನ್ನು ಎಲ್ಲ ಮಕ್ಕಳು ಹರಿಸಿಬಿಟ್ರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು
ಬಹಳ ಜನ ಕನ್ನಡಿಯಲ್ಲಿ ನೋಡಿ ನಾ ಬೆಳ್ಳಗಿದ್ರೆ ಚೆನ್ನಾಗಿತ್ತು, ನಾನೊಂದು ಸ್ವಲ್ಪ ನನ್ನ ಕೂದಲ ಹೀಗಿದ್ರೆ ಚೆನ್ನಾಗಿತ್ತು, ನನ್ನ ಹಲ್ಲು ಹೀಗಿದ್ರೆ ಚೆನ್ನಾಗಿತ್ತು, ಯಾವುದನ್ನು ಬದಲಾವಣೆ ಮಾಡಲಿಕ್ಕೆ ಬರೋದೇ ಇಲ್ಲಲ್ಲ, ಅದನ್ನು ಕನ್ನಡಿ ಒಳಗೆ ನೋಡ್ಕೋಂತ ಮಾನಸಿಕ ಮಾಡ್ಕೋತ ಕುಂದ್ರೋದ್ರ ಬದಲಿ ನಾ ಎಷ್ಟೇ ಅಸಹ್ಯ ಇರುವಲ್ನ್ಯಾಕ ಜಗತ್ತು ನನ್ನ ಸಾಧನೆಯನ್ನು ನೋಡುವಂಗೆ ನಾನು ಆಗಬೇಕು ಅನ್ನೋದ್ರ ಕಡೆಗೆ ಮಾತ್ರ ಹೋಗಿಬಿಟ್ರೆ ಬಹುಶಃ ಒಂದು ಕಥೆಯನ್ನು ನಾನು ಓದಿದ್ದೆ. ಆ ಕತೆ ಯಾವುದು ಅಂತಂದ್ರೆ, ಒಂದು ಪೆನ್ಸಿಲ್ ತಯಾರಾತು ಒಂದು ಕಂಪನಿಯಲ್ಲಿ. ಪೆನ್ಸಿಲ್ ಅಂದ್ರೆ ಗೊತ್ತಲ್ಲ ನಿಮಗೆ. ಆ ಪೆನ್ಸಿಲ್ ತಯಾರಾಗಿ ಬಜಾರ್ಗೆ ಹೋಗ್ತಿರ್ಬೇಕಾದ್ರೆ ಮಾಲಕನಿಗೆ ಒಂದು ಪ್ರಶ್ನೆ ಕೇಳ್ತದು. ನಿಮ್ಮ ಕಂಪನಿಯಲ್ಲಿ ನಾನು ತಯಾರಾಗಿದ್ದೇನೆ, ನಾನು ಈಗ ಬಜಾರಕ್ಕೆ ಹೊರಟಿದ್ದೇನೆ, ಎಲ್ಲ ಶಾಲೆಗಳ ಮಕ್ಕಳ ಕೈಯಲ್ಲಿ ನಾನು ಹೋಗ್ತೇನೆ, ನನಗೇನಾದರೂ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಬಹುದಾ ಸರ್ ನೀವು ಅಂತೇಳಿ ಪೆನ್ಸಿಲ್ಲು ಆ ಕಂಪನಿ ಮಾಲಕರನ್ನು ಕೇಳಿದಾಗ, ಆ ಕಂಪನಿ ಮಾಲೀಕ ಪೆನ್ಸಿಲ್ಗೆ ಒಂದೆರಡು ಮೂರು ಮಾತುಗಳನ್ನು, ಚಲೋ ಮಾತುಗಳನ್ನು ಹೇಳ್ತಾನೆ. ತಾವು ಅವನು ಗಮನಿಸಬೇಕು. ಏನು ಅಂತಂದ್ರೆ, ನೋಡು ನೀ ಏನು ಮಕ್ಕಳ ಕೈಯಾಗ ಹೋಗಿ ಸೇರ್ಕೊಂತೀಯಲ್ಲ, ನಿನ್ನ ಜೊತೆಗೆ ಒಂದಿಬ್ಬರು ಬೆನ್ನು ಹತ್ತಾರ, ಅವ್ರಿಗೆ ಒಟ್ಟ ಹೆದರಬಾರದು ನೀನು ಅಂತ ಹೇಳ್ತಾನ. ನಿಮಗೆಲ್ಲ ಗೊತ್ತಲ್ಲ ಪೆನ್ಸಿಲ್ ಜೊತೆಗೆ ಎರಡು ಯಾವ ಸೇರ್ಕೊಂತಾವಂತ, ಒಂದು ಶಾರ್ಪ್ನರು, ಇನ್ನೊಂದು ಇರೇಜರ್, ಹೌದಾ, ರಬ್ಬರ್. ಇವು ಎರಡು ಬರ್ತಾವ. ಇವು ಎರಡು ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ, ಇವು ನಿನ್ನ ಇಲ್ದಂಗೆ ಮಾಡ್ಬೇಕನ್ನುವ, ಇವು ನಿನಗೆ ಫಸ್ಟ್ ಭೇಟಿ ಆಗೋದ ಇವು ಎರಡು ಭೇಟಿ ಹಾಕವ. ಇವು ಎರಡನ್ನು ಮೆಟ್ಟಿ ನಿಂತು ನಿನ್ನ ಕೆಲಸ ನೀನು ಮಾಡಬೇಕು. ಆವಾಗ ಮಾತ್ರ ನೀನು ಯಾರ ಕೈಯಾಗ ಹೋಗಿಯಲ್ಲ ಅಲ್ಲಿ ನೀ ಚಲೋ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಶಾರ್ಪ್ನರು ನಿನ್ನ ಎಷ್ಟೇ ಕತ್ತರಿಸಿ ಹಾಕಲಿ, ನನ್ನ ಚಲೋ ಕೆಲಸಕ್ಕೆ ಹಚ್ಚಾಕತ್ತೈತಿ ಇದು ಅಂತ ಇಷ್ಟ ತಿಳ್ಕೊಂಬಿಡು. ನಿನ್ನನ್ನು ಅವ ಶಾರ್ಪ್ನರ್ ಉಪಯೋಗ ಮಾಡಿದ ಮೇಲೆ ನಿನ್ನ ಬರಿತಿರ್ಬೇಕಾದ್ರೆ ಕಲ್ ಮೇಲೆ ಬರಿತಾನೋ, ಕಾಗದ ಮೇಲೆ ಬರಿತಾನೋ, ನೆಲದ ಮೇಲೆ ಬರಿತಾನೋ, ಕಟ್ಟಿಗೆ ಮೇಲೆ ಬರಿತಾನೋ, ಇದು ಎದ್ರ ಮೇಲೆ ನಿನ್ನನ್ನು ಮೂಡಿಸ್ತಾನೋ ಗೊತ್ತಿಲ್ಲ. ಆದರೆ ನೀನು ಚೆನ್ನಾಗಿ ಮೂಡಬೇಕನ್ನೋದನ್ನು ಮಾತ್ರ ತಲೆಯಾಗಿಟ್ಟು. ಅವ ಎದ್ರ ಮೇಲೆ ನಿನ್ನನ್ನು ಉಪಯೋಗ ಮಾಡಲಿ, ಅಲ್ಲಿ ನೀವು ಬಹಳ ಚೆನ್ನಾಗಿ ಉಪಯೋಗ ಆಗಬೇಕು, ಚೆನ್ನಾಗಿ ಮೂಡಬೇಕು. ಮತ್ತು ಅದು ಮೂಡಿದ ಮೇಲೂ ಕೂಡ ಅದನ್ನು ಅಳಕಿಸ್ಬೇಕು ಅನ್ನೋದಕ್ಕೆ ರಬ್ಬರ್ ಇದೆ, ಇರೇಜರ್ ಇದೆ. ಇವು ಎರಡಕ್ಕೂ ನೀ ಹೆದರಬೇಡ ಅಂತ ಹೇಳಿಕೊಂಡು ಕೊನೆಗೆ ಒಂದು ಮಾತನ್ನು ಹೇಳ್ತಾನವ. ದಯವಿಟ್ಟು ಮಕ್ಕಳೆಲ್ಲ ಗಮನದಾಗ ಇಟ್ಕೊಳ್ಬೇಕು. ಏನು ಹೇಳ್ತಾನೆ ಅದಕ್ಕಂತಂದ್ರೆ, ನೀನು ಹೊರಗಿನ ಸತ್ಯ ಅಲ್ಲ, ನೀ ಒಳಗಿನ ಸತ್ಯ. ಒಳಗೇನದಿಯಲ್ಲ ಅದು ನೀನೇ ಹೊರತಾಗಿ ಹೊರಗೇನು ಪೇಂಟ್ ಗಿಂಟ್ ಮಿನ್ನ ಡಿಸೈನ್ ಮಾಡಿ ಇಟ್ಟಾರಲ್ಲ, ಅದೆಲ್ಲ ಕಸದ ಬುಟ್ಟಿಗೆ ಹೋಗ್ತಕ್ಕಂಥದ್ದು. ನೀನು ಒಳಗಿನ ಸತ್ಯನೇ ಹೊರತಾಗಿ ಹೊರಗಿನ ಸತ್ಯ ಅಲ್ಲ ಅಂತ ಅದಕ್ಕೆ ಹೇಳಿ ಕಳಿಸಿದ. ಇಲ್ಲಿ ಕುಂತು ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ, ಏನು ಕನ್ನಡಿ ಒಳಗೆ ನಿಂತಾಗ ನಿಮಗೆ ಕಾಣ್ತೈತಲ್ಲ, ಅದು ಯಾವುದೂ ನೀವಲ್ಲ, ಒಳಗಿನಿಂದ ಒಂದು ಸಾಧನೆಯನ್ನು ಮಾಡಿ ಪ್ರಪಂಚಕ್ಕೆ ಏನು ತೋರಿಸ್ಬೇಕಂತಿರಲ್ಲ, ಅದು ಮಾತ್ರ ನಿಮ್ಮ ಆಸ್ತಿ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕು. ಅಕ್ಕ ಮಹಾದೇವಿದು ಒಂದು ಮಾತಿದೆ, ತನ್ನೊಳಗಿನ ಮಹಾಘನವನರಿಯರು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ. ಅಗಸ ನೀರೊಳಗಿದ್ದು ತಡಬಡಿಸಿ ಸತ್ತಂತೆ ಅವಳು ಹೇಳುವಂಥ ಮಾತು. ಅಗಸ ನೀರಿನೊಳಗಿದ್ದುಕೊಂಡು ನೀರಿಲ್ಲ ಅಂತ ಬಳಲಿದ್ರೆ ಎಷ್ಟು ಮೂರ್ಖ ಅನಿಸ್ಕೊಳ್ತಾನೋ, ಹಾಗೆ ಪ್ರತಿಯೊಬ್ಬರ ಹತ್ತಿರವೂ ಕೂಡ ತನ್ನದೇ ಆದ ಅದ್ಭುತವಾದ ಶಕ್ತಿ ಅಡಗಿದೆ. ಈ ಭೂಮಿ ಮೇಲೆ ಈ ಅಜಿತ್ ಹನುಮಕ್ನವ್ರ ಹತ್ರ, ಈ ಷಡಕ್ಷರಿಯವ್ರ ಹತ್ರ ಅಷ್ಟೇ ಪ್ರತಿಭೆ ಇದೆ ಅಂತೇಳಿ ನೀವು ಯಾರು ತಿಳ್ಕೊಬಾರ್ದು. ಈ ಭೂಮಿ ಮೇಲೆ ಎಷ್ಟು ಜನ ಹುಟ್ಟಿದ್ದಾರೆ, ಎಲ್ಲರೂ ಪ್ರತಿಭಾವಂತರೇ. ಅವ್ರನ್ನ ಸರಿಯಾದ ಮಾರ್ಗಕ್ಕೆ ಕಳಿಸೋರ ಕೊರತೆಯಿಂದ ಅವರೆಲ್ಲ ಪ್ರತಿಭಾಹೀನರಾಗ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಪ್ರತಿಭಾವಂತರು. ಒಂದು ಸ್ವಲ್ಪ ಹೊರಗಿಂದಕ್ಕೆ ಬೆಲೆ ಕೊಡೋದ್ರ ಬದಲು ಒಳಗಿಂದಕ್ಕೆ ಬೆಲೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದರೆ ಬಹುಶಃ ನಿಮ್ಮ ಜೀವನ ಹಸನಾಗತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಪಾಲಕರು ಕೂಡ ಬಂದಿದ್ದೀರಿ ಇವತ್ತಿನ ದಿವಸ, ಬರೇ ಮಕ್ಕಳು ಬಂದಿಲ್ಲ. ನನಗೆ ಎಷ್ಟೋ ಜನ ಫೋನ್ ಮಾಡಿದ್ರು, ನಮ್ಮ ಮಠದ ಶಿಷ್ಯರು, ಮಗಳನ್ನು ಕರ್ಕೊಂಡು ಹೊರಟಿದ್ದೀನಿ, ಮಗನನ್ನು ಕರ್ಕೊಂಡು ಹೊರಟಿದ್ದೀನಿ, ನೀವು ಬರ್ತಾ ಇದ್ದೀರಿ ಅಜ್ಜ ಅವರೇ? ಬರ್ತೀನಿ. ನಾನು ಎಲ್ಲ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ಸ್ವಲ್ಪ ಇವ್ರ ದಾರಿನೇ ಹಿಡಿಬೇಕಾತ. ನಾನು ಯಾರ್ದು ಹನುಮಕ್ಕನವ್ರ ದಾರಿನೇ ಹಿಡಿಬೇಕು. ಅನಿವಾರ್ಯವಾಗಿ ಸಾನ್ನಿಧ್ಯ ವಹಿಸಿದವ್ರದ್ದು ಈ ಹಣೆ ಬರೇನಪ್ಪ ಅಂದ್ರೆ, ಅವ್ರು ಏನು ಸ್ವತಂತ್ರವಾಗಿ ಮಾತಾಡ್ತೀನಿ ಅಂದ್ರೂ ನಡೆಯೋದಿಲ್ಲ. ಯಾರು ಏನು ಮಾತಾಡಿರ್ತಾರೆ ಆ ನಿಟ್ಟಿನೊಳಗನ ಮಾತಾಡಿದರೆ ಅದು ಸರಿಯಾದದ್ದು ಕ್ರಮ ಅಂತ ಅನಿಸುತ್ತೆ. ಏನು ಹೇಳಲಿಕ್ಕೆ ಬಯಸ್ತೀನಿ ಎಲ್ಲ ಮಕ್ಕಳಿಗೆ ಅಂತಂದ್ರೆ, ನೀವು ಸಿಲೆಬಸ್ ಅಂತ ಏನೈತಲ್ಲ, ಪಠ್ಯ ಪುಸ್ತಕಗಳಂತ ಏನದಾವಲ್ಲ, ಅವನ್ನ ಓದೋದು ಎಷ್ಟು ಮುಖ್ಯ ಅಂತೇಳಿ ತಿಳ್ಕೊಂಡಿದ್ದೀರಿ,
ಅವು ಎಲ್ಲ ಪಾಸ್ ಆಗೋ ಸಲುವಾಗಿ, ಮಾರ್ಕಸ್ ತೆಗೆಯೋ ಸಲುವಾಗಿ, ರ್ಯಾಂಕ್ ಬರೋ ಸಲುವಾಗಿ ಮಾತ್ರ. ಆದರೆ ಜೀವನದ ಒಂದು ರ್ಯಾಂಕನ್ನು ಪಡಿಬೇಕಾಗಿತ್ತಂತಂದ್ರೆ ನೀವು ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿ ಅಜ್ಜ ಅಮ್ಮ ಮತ್ತು ಮಣಿತನವನ್ನು ಓದಿ ಬಿಟ್ಟಿದ್ದೇ ಕರೆ ಆತು ಅಂತಂದ್ರೆ ನೀವು ಜೀವನದಲ್ಲಿ ನಪಾಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ ನಾವು. ನಿಮ್ಮಪ್ಪ ಮನೆ ಕಟ್ಟಬೇಕಾದ್ರೆ ಏನು ಸಾಧನೆ ಮಾಡಿದ, ನೌಕರಿ ಮಾಡಬೇಕಾದ್ರೆ ಏನು ಸಾಧನೆ ಮಾಡಿದ, ನಿಮ್ಮನ್ನು ಇಷ್ಟು ಓದಿಸ್ಬೇಕಾದ್ರೆ ಏನು ಕಷ್ಟಪಡ್ತಾ ಇದ್ದಾನೆ, ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸಿಬಿಟ್ರೆ ಸಾಕು. ಬಹುಶಃ ಜೀವನದಲ್ಲಿ ಏನನ್ನ ಸಾಧಿಸಬೇಕಾಗಿದೆ ಅದೆಲ್ಲ ನಿಮಗೆ ಸಿಗುತ್ತೆ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ಇವರೊಂದು ಬಹಳ ಚಲೋ ಮಾತು ಹೇಳಿದ್ರು ನನಗೆ. ಬಹುಶಃ ಷಡಕ್ಷರಿ ಅವರು ಹೇಳಿದ್ರಂತ, ಪಾಲಕರು ತಲೆ ತಗ್ಗಿಸಲಾರ್ದಂಗ ಇವರೇ ಹೇಳಿದರು, ಪಾಲಕರು ತಲೆ ತಗ್ಗಿಸಲಾರದಂತೆ ನೀವು ಇರಬೇಕು. ಈ ಶಬ್ದ ಭಾಳ ಮಹತ್ವದ್ದು. ಅದನ್ನು ನೀವು ಎಷ್ಟು ಪರಿಣಾಮ ಮಾಡಿಕೊಂಡಿರೋ ಮನಸ್ಸಿನ ಮೇಲೆ ಗೊತ್ತಾಗಲಿಲ್ಲ. ಎಷ್ಟೋ ಜನ ಪಾಲಕರ ತಲೆ ತಗ್ಗಿಸುವ ಕೆಲಸವನ್ನು ಮಕ್ಕಳು ಮಾಡ್ತಾ ಇರೋದನ್ನು ನಾನು ಕೂಡ ಕಂಡವನಾಗಿದ್ದೇನೆ. ಅತ್ಯಂತ ಪರಿಣಾಮಕಾರಿ ಭಾಷಣದಲ್ಲಿ ಒಂದೊಂದು ಮಾತುಗಳನ್ನು ಆರಿಸಿಕೊಂಡು ಜೀವನ ಪರ್ಯಂತರ ಅವನ್ನ ನೆನಪಿನಾಗಿಟ್ಕೋಬೇಕು. ಸುಮ್ಮನೆ ಕಾಟಾಚಾರಕ ಭಾಷಣವನ್ನು ಕೇಳೋದು ಆಗಬಾರ್ದು ಅಂತಕ್ಕಂಥದ್ದು. ನಾವು ಏನಾಗ್ತಾ ಇದ್ದೇವೆ, ಎಲ್ಲಿದ್ದೇವೆ, ಏನು ಮಾಡ್ತಾ ಇದ್ದೇವೆ, ನಾವು ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ತಂದೆ ತಾಯಿಗೆ ಏನಾಗಬಹುದು, ಮಣಿತನಕ್ಕೆ ಏನಾಗಬಹುದು, ನನಗೇನಾಗಬಹುದು, ಈ ಎಲ್ಲ ವಿಚಾರಗಳನ್ನು ಮಕ್ಕಳು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು. ಷಡಕ್ಷರಿಯವರ ಆ ಮಾತು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಯಾವುದೋ ಒಬ್ಬವ ಮಗನಿಗೆ ಏನೆಲ್ಲ ಕೊಡಿಸ್ಬಿಟ್ನಂತೆ. ನಮ್ಮ ಹನುಮಕ್ಕನವರು ಒಂದು ಸೈಕಲ್ ಕೊಡಿಸಿದ್ರಂತೆ ಮಗನಿಗೆ. ಹಂಗೆ ಇದು ಸರಿ, ಸೈಕಲ್ ಕೊಡಿಸೋದು ಅತ್ಯಂತ ಸಾಮಾನ್ಯ. ಒಬ್ಬ ಮಗನಿಗಾಗಿ ಸಂಪತ್ತೈತಿ ಅಂತೇಳಿ ತಿಳ್ಕೊಂಡು ಎಲ್ಲದನ್ನೂ ಮಾಡ್ತಾ ಇದ್ದ. ಬಹುಶಃ ಗೊತ್ತಿರಲಿ, ಅವ 8th ಸ್ಟ್ಯಾಂಡರ್ಡ್ ಇದ್ದಾಗ ಅವನು ಕಾರ್ ತೊಗೊಂಡು ಹೋಗಿ ಶಾಲೆಗೆ ಬಿಟ್ಟು ಬರ್ತಿತ್ತು. ಈಗ ಎಷ್ಟೋ ಜನ ಕಾರ್ನ್ಯಾಗ ತೊಗೊಂಡು ಬಂದು ಮಕ್ಕಳನ್ನು ಬಿಡ್ತೀರಿ. ಮಾಸ್ತರ್ ಎಲ್ಲರೂ ಮೋಟರ್ ಸೈಕಲ್ ಮೇಲೆ ಬರ್ತಿದ್ರು, ನಡ್ಕೊಂಡು ಬರ್ತಿದ್ರು. ಈ ಹುಡುಗ ಮಾತ್ರ ಕಾರ್ನ್ಯಾಗ ಹೋಗಿ ಇಳಿತಿದ್ದ. ಬಹಳ ದೊಡ್ಡ ಮನಿ, ಬಹಳ ದೊಡ್ಡ 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 ಕಟ್ಟಡಗಳು, ಮತ್ತು ಅಷ್ಟೇ ಹೈ ಅಂತ ಏನಂತಾರಲ್ಲ ಜಗ್ಬಗ್ ಅಂತಕ್ಕಂಥ ಲೈಟ್ಗಳು. ಇಂಥ ದೊಡ್ಡ ಮನೆಯೊಳಗೆ ಮಗ ಇದ್ದ. ಮಗ ಚೆನ್ನಾಗಿ ಓದ್ಲಿ ಅಂತ ಅಪ್ಪ ಬಯಸಿದ. ಆ ದೊಡ್ಡ ಮನಿತನದ ಮಗ್ಲ ಒಂದು ಗುಡಿಸ್ಲ. ಆ ಗುಡಿಸಲ್ದಾಗ ಒಂದು ಹುಡುಗಿ ಓದ್ತಾ ಇತ್ತು. ಅದಕ್ಕೆ ಲೈಟ್ ಸಹಿತ ಇದ್ದಿಲ್ಲ, ಚಿಮನ ಹಚ್ಚಿಕೊಂಡು ಓದ್ತಾ ಇತ್ತು. ಈ ಹುಡುಗ ಕಾರ್ನ್ಯಾಗ ಹೋಗೋದು ಬರೋದು ಹಿಂಗೆಲ್ಲ ಓದ್ತಾ ಇತ್ತು. SSLC ಒಳಗೆ ಎಲ್ಲವೂ ಹೆಚ್ಚು ಕಡಿಮೆ ಫೇಲ್. ಯಾವ್ಯಾವು 6 ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟು ಅವರಪ್ಪ ಹೇಳಿದಂತೆ. ಯಾಕಂದ್ರೆ ಆ ಹುಡುಗಿ ರಾಜ್ಯಕ್ಕೆ 1ನೇ ನಂಬರ್ ಬಂದ್ಬಿಟ್ಟಿತ್ತು. ಯಾವುದು ಗುಡಿಸಲ್ದಾಗ ಇದ್ದಿದ್ದೇನಿತ್ತಲ್ಲ ಮಗ್ಲ ಮನಾಗ, ಅದು ಇಡೀ ರಾಜ್ಯಕ್ಕೆ 1ನೇ ನಂಬರ್ ಬಂದ್ಬಿಟ್ಟಿತ್ತು. ಚಿಮನಿ ತಳ ಕೂತ್ಕೊಂಡು ಓದುವಂಥ ಹುಡುಗಿ. ಅವರಪ್ಪಗೆ ಅಸಹ್ಯ ಎನಿಸಿ ಹೇಳಿದಂತೆ, ಲೇ ಆಕಿನಾದ್ರೂ ನೋಡು ಅಂತ. ಈ ಮಗ ಹೇಳಿದಂತ, ಆಕೆ ನೋಡಿ ಎಲ್ಲ ಫೇಲ್ ಆಗ್ಯಾವ ನಾನು ಅಂತ. ಅಂದ್ರೆ ಅವ್ರ ಅಪ್ಪ ನೋಡಂದಿದ್ದ ಬೇರೆ, ಇವ ನೋಡಿದ್ದ ಬೇರೆ. ಕೆಲವು ಮಾತುಗಳು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿರ್ತಾವ. ಅದರ ಸಲುವಾಗಿ ಅವ ಎಷ್ಟು ದೊಡ್ಡ ಶ್ರೀಮಂತಾಗಿ ಕಾರ್ ಕೊಟ್ಟು ಕಾಲೇಜಿಗೆ ಹೈಸ್ಕೂಲಿಗೆ ಕಳಿಸಿದ್ರೇನು, ಅವ ಊರಾಗ ತಲೆ ತೆಗ್ಗಿಸಿಕೊಂಡು ಅಡ್ಡಾಡಬೇಕಾಯ್ತು. ಆ ಹುಡುಗಿನ ಎಲ್ಲಾ ಕಡೆ ಕರೆದು ಸನ್ಮಾನ ಮಾಡ್ತಾ ಇದ್ರು, ಎಲ್ಲಾ ಕಡೆ ಕರೆದು ಸನ್ಮಾನ ಮಾಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಎಲ್ಲ ಮಕ್ಕಳಿಗೆ ಇರಲಿ, ಜೀವನದ ಇರಲಿ, ಭವಿಷ್ಯದ ಬಗ್ಗೆ ಎಚ್ಚರಿಕೆ ಇರಲಿ, ತಂದೆ ತಾಯಿಗಳು ಪಡುವ ಕಷ್ಟದ ಬಗ್ಗೆ ಒಂದು ಸ್ವಲ್ಪ ಅರಿವಿರಲಿ ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ಮಕ್ಕಳು ಅದರಾಗ ಭಾರತ ದೇಶದ ಮಕ್ಕಳು ಅಂತಂದ್ರೆ ಅವರು ಅಸಾಮಾನ್ಯ ಸಾಧಕರು. ಅದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಇಡೀ ಪ್ರಪಂಚದ ಪ್ರಧಾನಮಂತ್ರಿಗಳು ಯಾರು ಬಂದ್ರೆ ಎದ್ದು ನಿಂದಿರ್ತಾರಪ್ಪ ಅಂತಂದ್ರೆ ಅಮೇರಿಕದ ಅಧ್ಯಕ್ಷರು ಬಂದ್ರೆ ಎದ್ದು ನಿಂತು ಬಿಡ್ತಾರೆ. ಅವರು ಶ್ರೀಮಂತ ರಾಷ್ಟ್ರದ ಅಧ್ಯಕ್ಷರು. ನನಗೆ ಬಹಳ ಖುಷಿ ಅನಿಸಿದ್ದು ಅಂತಂದ್ರೆ, ಈ ದೇಶಕ್ಕೆ ಒಬಾಮಾ ದಂಪತಿಗಳು ಬಂದಿದ್ರು. ಒಬಾಮಾ ಅಮೇರಿಕದ ಅಧ್ಯಕ್ಷರಾಗಿದ್ದಾಗ ಬಂದಿದ್ರು. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅವ್ರ ಸಲುವಾಗಿ. ಆಶ್ಚರ್ಯ ಅಂತಂದ್ರೆ, ಕಾರ್ಯಕ್ರಮ ನೋಡ್ಕೋಂತ ಕುಂತಾಗ ನಮ್ಮ ಮಕ್ಕಳು ಯಾವ ರೀತಿ ನೃತ್ಯವನ್ನು ಮಾಡಿಬಿಟ್ರು ಅಂತಂದ್ರೆ, ಗಂಡ ಹೆಂಡತಿಗೆ ಹುಚ್ಚಿಡ್ದು ಇಬ್ರು ಕೂಡ ಕುಣಿಯಾಕ ಹತ್ತಿಬಿಟ್ರು ನಮ್ಮ ಮಕ್ಕಳು ಜೋಡಿ. ಅಮೇರಿಕದ ಅಧ್ಯಕ್ಷನನ್ನ ಯಾವುದಾದ್ರೂ ದೇಶದ ಮಕ್ಕಳು ವೇದಿಕೆ ಮೇಲೆ ಕುಣಿಸಿದ್ರೆ ಅದು ನಮ್ಮ ಭಾರತ ದೇಶದ ಮಕ್ಕಳು, ಅದರಾಗ ಮಾತ್ರ ನಮ್ಮ ಕರ್ನಾಟಕದ ಮಕ್ಕಳು ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಅಮೇರಿಕದ ಅಧ್ಯಕ್ಷನನ್ನು ಕುಣಿಸುವಂಥ ತಾಕತ್ತು ನಮ್ಮ ಹುಡುಗರಿಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಅಂತಹ ಮಕ್ಕಳಿಗೆ
ಇವತ್ತಿನ ದಿವಸ ಸನ್ಮಾನ ಮಾಡೋದು ಅಂತಂದ್ರೆ ಬಹಳ ಖುಷಿ ಪಡುವಂಥ ಸಂಗತಿ. ಇವತ್ತು ಕೊಪ್ಪಳದ ಗವಿಮಠದ ಸ್ವಾಮಿಗಳು ನಾನು ದೂರವಾಣಿಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತಿನ ಕಾರ್ಯಕ್ರಮ ಏನು ಅಂದ ಕೂಡಲೇ ಇದನ್ನು ನಾನು ಹೇಳಿದೆ. ನಮ್ಮನ್ನು ಕೂಡಲ ಸಂಗಮಕ್ಕೆ ಕರೆದಿದ್ರು, ಅವತ್ತಿನ ದಿವಸ ಬಿಡುವು ಇದ್ದಂಗೆ ಕಾಣೋದಿಲ್ಲ ಅಂತಂದರು. ನಾನು ಅವ್ರಿಗೆ ಹೇಳಿದ್ದಿಷ್ಟೇ, 2 ಕಾರ್ಯಕ್ರಮಕ್ಕೆ ಒಟ್ಟ ತಪ್ಪಿಸ್ಬೇಡ್ರಿ, ನಾನೂ ತಪ್ಪಿಸೋದಿಲ್ಲ ಅಂತ ಹೇಳಿದೆ. ಯಾವ 2 ಅಂತಂದರು, ಒಂದು ಹೈಸ್ಕೂಲ್ ಮತ್ತು ನಂತರದಲ್ಲಿ ಇರ್ತಕ್ಕಂಥ ಮಕ್ಕಳ ಕಾರ್ಯಕ್ರಮ, ಇನ್ನೊಂದು ರೈತರ ಕಾರ್ಯಕ್ರಮ. ಇವು 2ಕ್ಕೆ ಮಾತ್ರ ನಾವು ಸ್ವಾಮಿಗಳು ಒಟ್ಟ ತಪ್ಪಿಸಬಾರ್ದು ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳ್ತಾ ಇದ್ದೆ. ಅಂದರೆ ನನಗೆ ಮಕ್ಕಳ ಕಾರ್ಯಕ್ರಮಕ್ಕೆ ಬರೋದಂದ್ರೆ ಬಹಳ ಖುಷಿ. ನಾಳೆ ಬೆಳಗ್ಗೆನೇ ಬೆಂಗಳೂರಿನಲ್ಲಿ ನಂದು ಕಾರ್ಯಕ್ರಮ ಇದೆ. ಆದರೆ ಬಹಳ ಒದ್ದಾಟಕ್ಕೆ ಬಿದ್ದೆ. ನಾನು ಹೊಲದಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ ಆಳುಗಳನ್ನು ತೆಗೆದುಕೊಂಡು. ಇವರು ಫೋನ್ ಮಾಡಿಬಿಟ್ರು, ಅಜ್ಜವರ 12ನೇ ತಾರೀಕಿಗೆ ಕಾರ್ಯಕ್ರಮ ಐತಿ ಅಂತ. 13 ಬೆಳಗ್ಗೆನೇ ಬೆಂಗಳೂರಾಗ ಮೈಸೂರು ರೋಡ್ನಲ್ಲಿ ಒಂದು ಕಾರ್ಯಕ್ರಮ ಐತಲ್ಲಿ ಹೆಂಗೆ ಮಾಡೋದು ಅಂತ ಅಂದ್ಕೊಂಡು ರಾತ್ರಿ ಎಲ್ಲ ಜರ್ನಿ ಮಾಡಿದರೂ ಪರವಾಗಿಲ್ಲ, 500ಕ್ಕೂ ಹೆಚ್ಚು ಪ್ರತಿಭಾವಂತ ಮಕ್ಕಳನ್ನು ನೋಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ತಪ್ಪಿಸ್ಕೋಬಾರ್ದು ಅಂತ ಹೇಳಿ ಇಲ್ಲಿಗೆ ನಾವು ಬಂದಿದ್ದೇವೆ. ಅದಕ್ಕೆ ಯಾವ ಮಕ್ಕಳು ಕೂಡ ಮಾನಸಿಕ ಮಾಡ್ಕೊಳ್ಬೇಡ್ರಿ. ಅವಮಾನ ಆಯಿತು ಅಂತಂದ್ರೆ ನೊಂದ್ಕೋಬೇಡ್ರಿ. ಅದು ಮುಂದೊಂದು ಕಾಲಕ್ಕೆ ಸನ್ಮಾನ ಕೂಡ ಬುದ್ಧಿವಾದ ಹೇಳಿ 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 ಸಾಕಾಯಿತು. ಅವನಿಗೆ 2 ಗೊತ್ತಿತ್ತು. ಬೆಳಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡೋದು, ತಿನ್ನೋದು, ಹೊರಗೆ ಅಡ್ಡಾಡಕ್ಕೆ ಹೋಗೋದು, ಮತ್ತೆ ಬರೋದು, ತಿನ್ನೋದು, ಹೀಗೆ ನಡೆದಿತ್ತು. ಆದರೆ ಅವರಪ್ಪ ಮಾತ್ರ ದಿನವೂ ಕೂಡ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ತನಕ ಕೆಲಸ ಮಾಡ್ತಾ ಇದ್ದ. ಒಂದು ದಿವಸ ಮಗ ಅನ್ನ ನೀಡಿಕೊಂಡು ತಾಟ್ನಲ್ಲಿ ಅನ್ನ ಸಾರು ನೀಡಿಕೊಂಡು ಊಟಕ್ಕೆ ಕುಂತಿದ್ದ. ಅಪ್ಪ ಹೊರಗಿನಿಂದ ಬಂದ, ಹೊಲದಿಂದ ಬಂದ. ಈ ಹಳೆ ಕಾಲದ ಜನ ಚರ್ಮದ ಚಪ್ಪಲಿ ಹಾಕ್ಕೊಂಡಿರ್ತಿದ್ರಲ್ಲ, ಗೊತ್ತಲ್ಲ ನಿಮಗೆ, ಚರ್ಮದ ಚಪ್ಪಲಿ. ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡಿದ್ದ. ಈಗ ನಂಗೆ ರೆಡಿಮೇಡ್ ಕಡಿಮೆ ಸಿಗ್ತಿದ್ವು, ಅಲ್ಲೇ ಊರಾಗ ಮಾಡಿಸ್ತಿದ್ರು. ಆ ಚರ್ಮದ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಿದ್ನಲ್ಲ, ಮಗ ಅನ್ನ ಸಾರು ನೀಡಿಕೊಂಡಿದ್ದು ನೋಡಿ ಇವನಿಗೆ ಬಹಳ ನೋವು ಅನಿಸಿ ಸೀದಾ ಚಪ್ಪಲಿ ತೆಗಿಲೇ ಇಲ್ಲ, ಚಪ್ಪಲಿ ಹಾಕ್ಕೊಂಡೇ ಒಳಗೆ ಬಂದ್ಬಿಟ್ಟ. ಅವನ ಹೆಂಡತಿ ಹೇಳಿದ್ಲು, ರೀ ಚಪ್ಪಲಿ ಹಾಕ್ಕೊಂಡು ಬರಾಕತ್ತೀರಿ, ಹೊರಗೆ ಬಿಟ್ಟು ಬರ್ರಿ ಅವನ್ನ, ಸುಮ್ ಕೂತ್ಕೋ ಅಂತ. ಅವ ಏನು ಊಟಕ್ಕೆ ಕುಂತಿದ್ನಲ್ಲ, ಸೀದಾ ಹೋಗಿ ಅವನ ತಾಟ್ನೊಳಗೆ ಚಪ್ಪಲಿ ಸಮೇತ ತನ್ನ ಕಾಲನ್ನು ಇಟ್ಟ. ಯಾರಿಗೆ ನೋವು ಅನಿಸೋದಿಲ್ಲ ಈ ಮಾತು? ಎಲ್ಲರಿಗೂ ನೋವು ಅನಿಸುತ್ತಲ್ಲ ಈ ಘಟನೆ. ಚಪ್ಪಲಿ ಸಹಿತ ಆ ತಾಟಿನೊಳಗೆ ಇಟ್ಟಾಗ ಮಗ ತಲೆ ತಗ್ಗಿಸ್ಕೊಂಡು ಕುಂತ. ಈಗ ತಿನ್ನು ಅಂದ. ತಿನ್ನು, ನನ್ನ ಕಾಲನ್ನು ತಿಂತೀಯೋ ಆ ತಾಟ್ನಿಂದ ತಿಂತೀಯೋ, 2ರಾಗ ಯಾವುದಾದ್ರೂ ತಿನ್ನು ಅಂದ ಅವರಪ್ಪ. ಮಗ ಸುಮ್ಮನೆ ಕೂತ್ಕೊಂಡ. ಇವ ಕಾಲು ತಕ್ಕೊಳ್ತಾ ಇಲ್ಲ, ಅವ ತಟ್ಟಿ ಒಳಗಿನ ಕೈ ತಕ್ಕೊಳ್ತಾ ಇಲ್ಲ. ಸ್ವಲ್ಪ ಹೊತ್ತ ಹಿಂಗಾದ ಮೇಲೆ ಅಪ್ಪ ಏನು ಮಾಡಿದ ಅಂದ್ರೆ ತನ್ನ ಕಾಲನ್ನು ಹೊರಗೆ ತಕ್ಕೊಂಡ, ಚಪ್ಪಲಿನ ತಾಟ್ನೊಳಗನೆ ಬಿಟ್ಟ. ಆ ಚಪ್ಪಲಿಯನ್ನು ತಾಟ್ನೊಳಗೆ ಬಿಟ್ಟು, ನಿನಗೆ ಯಾವುದು ಬೇಕಾದನ್ನು ತಿನ್ನು ಅಂದವರಪ್ಪ. 1 ನಿಮಿಷ ಆ ಮಗ ಏನು ಮಾಡಿದ ಅಂತಂದರೆ, ಸುಮ್ಮನೆ ಕುಂತಂಗೆ ಮಾಡಿ ಊಟ ಮಾಡಲಿಲ್ಲ. ಅದೇನು ತಟ್ಟಿ ಒಳಗೊಂದು ಚಪ್ಪಲಿ ಇತ್ತಲ್ಲ, ಆ ಚಪ್ಪಲಿಯನ್ನು ತೆಗೆದುಕೊಂಡು ಹೊರಗೆ ಹೋದ. ದುಡಿಯಲಿಕ್ಕೆ ಪ್ರಾರಂಭ ಮಾಡಿದ. ಅಂದಾಜು 1000 ಕೋಟಿ ರೂಪಾಯಿ ಶ್ರೀಮಂತನಾದ. ಒಂದು ಮನೆ ಕಟ್ಟಿಸಿದ, ಅಂದಾಜು 50 ಕೋಟಿ ರೂಪಾಯಿ ಮನೆ. ಆ 50 ಕೋಟಿ ರೂಪಾಯಿ ಮನೆಯಲ್ಲಿ ದೇವರ ಮನೆ ಅಂತ ಇರಲೇಬೇಕಲ್ಲ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಆ ದೇವರ ಮನೆ ಅಂತ ಮಾಡಿ ಜಗಲಿ ಅಂತ ಏನಿರ್ತೈತಲ್ಲ, ಆ ಜಗಲಿ ಮೇಲೆ ಯಾವ ದೇವರನ್ನೂ ಇಟ್ಟಿಲ್ಲವ. ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ಅವರಪ್ಪನ ಒಂದು ಚಪ್ಪಲಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ. ನಮ್ಮಪ್ಪ ಇಂತಹ ಒಂದು ಕಠೋರ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾ ಇನ್ನೂ ತಿಂದು ಅಡ್ಡಾಡ್ತಾ ಇದ್ದೆ ಅನ್ನುವಂತಹ ಮಾತನ್ನು ನಾವು ಹೇಳ್ತಾನೆ. ಸ್ವಂತ ವಿಮಾನದಲ್ಲಿ ಅಡ್ಡಾಡುವಷ್ಟರ ಮೆಟ್ಟಿಗೆ ಶ್ರೀಮಂತನಾದ. ಹಾಗಾಗಿ ಕೆಲವು ಸಾರಿ ಗುರುಗಳಾಗಿರ್ತಕ್ಕಂಥವರು, ತಂದೆ ಮತ್ತು ತಾಯಿ ಆಗಿರ್ತಕ್ಕಂಥವರು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾನೇ ಇರಬೇಕು. ಅದು ಒಳ್ಳೆ ಮಟ್ಟಕ್ಕೆ ಬೆಳೆಸುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ, ನಮ್ಮ ಅಜಿತ್ ಹನುಮಕ್ನವರು ಎಲ್ಲ ದೊಡ್ಡವರು ವಿಚಾರಗಳನ್ನು ಹೇಳಿದ್ರಲ್ಲ, ಇಲ್ಲೇ ಹುಬ್ಳಿ ಒಳಗೆ ಬರೆದಾರಲ್ಲ, ಅದ್ರಾಗ ಇವರು ವರೂರಿಗೆ ಅವರು ದೊಡ್ಡದೊಂದು ಇದೆ. ಯಾರು? VRL ವಿಜಯ್ ಸಂಕೇಶ್ವರ್ ಅವರು. ಅವ್ರ ಮನೆಗೆ ನನ್ನನ್ನು ಪೂಜೆಗೆ ಕರೆದಿದ್ರು. ಪೂಜೆಗೆ ಹೊಂದಿಸ್ತಿರ್ಬೇಕಾದ್ರೆ ಸುಮ್ಮನೆ ನಿಮ್ಮ ಜೀವನದ ಘಟನೆ ಹೇಳ್ಕೊತ ಹೋಗ್ರಿ ಅಂತ ನಾ ಕೇಳ್ಕೊತ ಕುಂತೆ.
ಬಹಳ ಹೇಳೋದಿಲ್ಲ, ಬಹಳ ಹೇಳಿದ್ರು ಅವರು. ಅವು ಎಲ್ಲವೂ ನನ್ನ ಮನಸ್ಸಿನ ಮೇಲೆ ಪರಿಣಾಮ. ಅದು ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅಜ್ಜವ್ರ, ನಮ್ಮಪ್ಪ ಒಂದು ಹಳೆ ಲಾರಿ ಕೊಟ್ಟರೆ ಅದಕ್ಕೆ ಡ್ರೈವರ್ನ ಇಟ್ಕೊಂಡ್ರೆ ರೊಕ್ಕ ಕೊಡ್ಬೇಕಾಕತಿ ಅಂಥೇಳಿ ನಾನೇ ಡ್ರೈವರ್ ಆದೆ. ಹಮಾಲಿ ಮಾಡಬೇಕಲ್ಲ, ಇಬ್ಬರು ಹಮಾಲರನ್ನ ತಗೊಳ್ಳೋ ಬದಲಿ ಒಬ್ಬ ಹಮಾಲಿಗೆ ರೊಕ್ಕ ಕೊಡೋದತ್ತಂತೇಳಿ ನಾನೇ ಹಮಾಲನೂ ಆದೆ. ಒಬ್ಬ ಹಮಾಲನ್ನ ಕರ್ಕೊಂಡು ಒಬ್ಬ ಹೊರವ, ಒಬ್ಬ ಹೊರಸಾವ, ನಾನೊಬ್ಬ ಹೊರಾವ 200 ಕ್ವಿಂಟಲನ್ನು ಲೋಡ್ ಮಾಡ್ತಿದ್ದೆ. ಹೊಟ್ಟೆ ಹಸಿತು ಅಂತಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ಕಾಮತ್ ಹೋಟೆಲ್ ಅಂತಿತ್ತು. ಆ ಹೋಟೆಲ್ನೊಳಗೆ 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದರೆ, ಹೊರಗಡೆ ಫುಟ್ಪಾತ್ ಮೇಲೆ ಗಿರ್ಮಿಟ್ಟ ಅಂತ ಒಬ್ಬ ಮಾಡ್ತಿದ್ದ. 1 ರೂಪಾಯಿ ಕೊಟ್ಬಿಟ್ರೆ ಹೊಟ್ಟೆ ತುಂಬ ಕೊಟ್ಟು ಬಿಡ್ತಿದ್ದವ. 4 ರೂಪಾಯಿ ಉಳಿಸ್ಬೇಕಂತೇಳಿ 1 ರೂಪಾಯಿ ಗಿರ್ಮಿಟ್ಟನ್ನು ದಿನಾನೂ ಅದನ್ನೇ ಹೊಟ್ಟೆ ತುಂಬ ತಿಂದು ನಾನು ಮತ್ತೆ ಲಾರಿ ಹೊಡ್ಕೊಂಡು ಕ್ಲೀನರ್ ಕಿ ಮಾಡಿಕೊಂಡು ಹಮಾಲಿ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೆ. ಹಿಂಗೆ ನನ್ನ ಬೆಳವಣಿಗೆ ಪ್ರಾರಂಭ ಆಯಿತು ಅಂತಕ್ಕಂತಹ ಒಂದು ಮಾತನ್ನು ಹೇಳಿದರು. 4 ರೂಪಾಯಿ ಉಳಿಸೋ ಸಲುವಾಗಿ ದಿನವೂ ಕೂಡ ಗಿರ್ಮಿಟ್ಟ ತಿಂದಿರ್ತಕ್ಕಂಥ ಮನುಷ್ಯ ಇವತ್ತಿನ ದಿವಸ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂತಹ ಒಬ್ಬ ಸಾಧಕ. ಹೀಗೆ ನಿಮಗೆ ಎಲ್ಲ ಕಡೆಗೂ ಕೂಡ ಸಾಧಕರು ಸಿಗ್ತಾರೆ. ಇವರು ಹೇಳಿದ ಹಾಗೆ ಇನ್ನು ಮೇಲೆ ನಾವು ಕೂಡ ಅಜಿತ್ ಹನುಮಕ್ಕನವರಿಗೆ ಧ್ವನಿಯಾಗಿ ನಿಲ್ತೀವಿ. ಯಾವುದದು? ಸರ್ಕಾರಿ ನೌಕರಿನ ಬೆನ್ನು ಹತ್ತಿ ಜೀವನಾನ ಹಾಳು ಮಾಡ್ಕೋಬೇಡ್ರಿ ಅಂತೇಳಿ ಎಷ್ಟು ಹುಡುಗರು ನಮ್ಮ ಮಠಕ್ಕೆ ಬರ್ತಿರ್ತಾರೆ, ಕೆಲಸ ಕೊಡಿಸ್ರಿ ಅಜ್ಜರ, ಕೆಲಸ ಕೊಡಿಸ್ರಿ ಅಂತೇಳಿ. ಮೊನ್ನೊಂದು ಎಮ್.ಟೆಕ್ ಆದ ಹುಡುಗಿ ಬಂದಿದೆ, ಎಮ್.ಟೆಕ್ ಆಗಿದೆ. ಅವಳು ಒಟ್ಟನ ನಮ್ಮ ಊರಾಗಿರಬಾರ್ದ್ರಿ ಅಜ್ಜರ, ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಕಳಿಸ್ರಿ ಅಂತ. ಆಕೆಗೆ ಎಲ್ಲಿ ಹುಡುಕಿದ್ರು ಯಾವ ಕೆಲಸ ಸಿಗೋಲ್ವ ಆಗಿದ್ದು. ಕೊನೆ ಕಾಲಕ್ಕೆ ಒಂದು ಹಾಸ್ಟೆಲ್ ವಾರ್ಡನ್ ಜಾಗಕ್ಕೆ ಆ ಹೆಣ್ಮಗಳು ನಾ ಹೋಗ್ತೀನಿ ಅಂತಂದು ಒಂದು ಸಿಕ್ತು. ತಿಂಗಳಿಗೆ 18,000 ರೂಪಾಯಿ ಕೊಡ್ತಾರೆ ಅಂದ ಕೂಡಲೇ ಎಮ್.ಟೆಕ್ ಆದ ಹುಡುಗಿ ಹಾಸ್ಟೆಲ್ ವಾರ್ಡನ್ ಕೆಲಸಕ್ಕೆ ಬೆಂಗಳೂರಿಗೆ 18,000 ರೂಪಾಯಿಗೆ ಹೋದ್ಲು. ಇದೇ ಹುಬ್ಬಳ್ಳಿ ಹುಡುಗಿ ಆಕಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. ಅದಕ್ಕೆ ನಾನು ಹೇಳೋದು ಇಷ್ಟೇ, ನೀವು ಪ್ರತಿಭಾವಂತರಾಗಬೇಕು, ಚಲೋ ಓದಬೇಕು, ಚಲೋ ಸಾಧನೆ ಮಾಡಬೇಕು. ಸರ್ಕಾರ ನಿಮಗೆ ನೌಕರಿ ಕೊಡ್ತೈತೆ ಅನ್ನೋದನ್ನು ಕಾಯ್ಕೋತ ಕುಂದಿರೋದ್ರಲ್ಲಿ ನೀವು 100 ಮಕ್ಕಳಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ನೀವು ಸಮರ್ಥರಾಗಬೇಕು ಅಂತಕ್ಕಂಥದ್ದು. ನಿಮ್ಮಪ್ಪ ನೌಕರ ಅಂದಮೇಲೆ ನೀವು ನೌಕರನ್ನೇ ಆಗಬೇಕು. ಆಗಲಿ, ಸರ್ಕಾರದ ನೌಕರಿ ಸಿಕ್ಕರೆ ಸಿಗಲಿ, ಸಿಗದೇ ಇದ್ದರೆ ನೀವೇ 100 ಜನರಿಗೆ ನೌಕರಿ ಕೊಡುವಷ್ಟರ ಮೆಟ್ಟಿಗೆ ಆಗಬೇಕು ಅಂತ. ಇಲ್ಲೊಂದು ಬುಡ್ರಸಿಂಗಿ ಅಂತ ಐತಲ್ಲ ಹುಬ್ಬಳ್ಳಿ ಹೊರಗ, ಅಲ್ಲಿ ಸ್ವಾಮಿ ಸ್ವೀಟ್ಸ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಇದೆ, ಖಾರ ಸ್ವೀಟದ್ದು. ಅದು ಬುಡ್ರಸಿಂಗಿ ಒಳಗೆ. ಆ ಹುಡುಗ ನನ್ನ ಹತ್ರ ಬಂದಿದ್ದ, ಅಜ್ಜವ್ರ ನನ್ನ ಹೆಂಡತಿನ 5,000 ರೂಪಾಯಿಗೆ ಎಲ್ಲರೂ ದುಡಿಯಾಕಿಡ್ರಿ, ಅವ್ರು ಊಟ ವಸತಿ ಕೊಟ್ಟರೆ ಸಾಕು ಅಂತ ಬಂದಿದ್ದ. ಬೇಡ, ನೀ ಸ್ವಂತ ಉದ್ಯೋಗ ಮಾಡು ಅಂತೇಳಿ ಅವನು ಉದ್ಯೋಗ ಮಾಡಕ್ಕೆ ಹಚ್ಚಿದೆ. ಇವತ್ತು ಅವನ ಫ್ಯಾಕ್ಟ್ರಿ ಒಳಗೆ 80 ಜನ ಕೆಲಸಕ್ಕದಾರ. 80 ಜನ ಇದೆ, ಬಹಳ ದೂರ ಅಲ್ಲ ನಾನು ಹೇಳ್ತಾ ಇರೋದು. ಆಶ್ಚರ್ಯ ಅಂತಂದ್ರೆ ಒಬ್ಬೊಬ್ಬರಿಗೆ 40,000, 50,000, 80,000, 1 ಲಕ್ಷ ಗಂಟಲೆ ಪಗಾರ ಅವನ ಕೊಡ್ತಾನೆ. 5,000 ರೂಪಾಯಿಗೆ ದುಡಿಯಾಕೆ ಹೋಗ್ತೀನಿ ಅಂದಂಥ ಹುಡುಗ ಇವತ್ತಿನ ದಿವಸ ಆ ಎತ್ತರದಲ್ಲಿ ಬೆಳೆದಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಓದ್ರಿ, ಮಸ್ತ್ ಓದ್ರಿ. ಸರ್ಕಾರ ನಿಮ್ಮನ್ನು ಕರೆದು ನೌಕರಿ ಕೊಟ್ಟಿರಬೇಕು, ಆ ರೀತಿ ಓದ್ರಿ. ಒಂದು ವೇಳೆ ನೌಕರಿ ಸಿಗುತ್ತಾ ಇಲ್ಲ ಅಂತಂದ್ರೆ ಮಾನಸಿಕ ಮಾಡ್ಕೋಬೇಡ್ರಿ, ನೀವೇ 100 ಜನರಿಗೆ ನೌಕರಿ ಕೊಡ್ತೀನಿ ಅನ್ನುವಷ್ಟರ ಮೆಟ್ಟಿಗೆ ತಿಳಿದು ಬೆಳೀರಿ ಅನ್ನುವಂತಹ ಮಾತಿನೊಂದಿಗೆ ಅಧ್ಯಕ್ಷರ ಬಗ್ಗೆ ಮತ್ತೊಂದು ಮಾತು ಹೇಳೋದು ಅಂದರೆ, ಅರಣ್ಯ ಅಂತ ಇರ್ತೈತಲ್ಲ, ಅರಣ್ಯ ಶಾಶ್ವತವಾಗಿ ಬೆಳೀತಾ ಇರಬೇಕು, ಉಳಿಬೇಕು ಅಂತಂದ್ರೆ ಏನಿರ್ಬೇಕ್ರಿ ಅರಣ್ಯದೊಳಗೆ? ಹುಲಿ, ಸಿಂಹ ಇರಬೇಕು. ಅಂದರೆ ಯಾರು ಕೊಡ್ಲಿ ತಗೊಂಡು ಹೋಗಲ್ಲ ಅಲ್ಲಿ. ಅಲ್ಲಿ ಹುಲಿ ಐತಪ್ಪ, ಅಲ್ಲಿ ಸಿಂಹ ಐತಪ್ಪ ಅಂತೇಳಿ ಅಂತಾರಲ್ಲ, ಹೌದಲ್ಲ? ಅರಣ್ಯ ಉಳಿಬೇಕಾದ್ರೆ ಏನು ಬೇಕು? ಹುಲಿ ಸಿಂಹಗಳು ಬೇಕೇ ಅಲ್ಲಿ. ಹುಲಿ ಸಿಂಹ ಉಳಿಬೇಕಂದ್ರೆ ಏನು ಬೇಕು? ಅರಣ್ಯ ಬೇಕೇ. ಇವು ಜೀವಂತಿರ್ಬೇಕಾದ್ರೆ ಅರಣ್ಯ ಬೇಕು, ಅರಣ್ಯ ಸರಿಯಾಗಿರ್ಬೇಕಾದ್ರೆ ಹುಲಿ ಸಿಂಹ ಬೇಕು. ಎಲ್ಲ ನೌಕರಿದಾರರಂದ್ರೆ ದಟ್ಟವಾದ ಅರಣ್ಯ ಇದ್ದಂಗೆ, ಅಲ್ಲೊಂದು ಇಂಥ ಹುಲಿ ಸಿಂಹ ಇಂಥ ಸೆಡಕ್ಷರಿ ಅಂಥವು ಇದ್ವು ಅಂತಂದರೆ ಯಾರೂ ಕೂಡ ಕೊಡ್ಲಿ ತಗೊಂಡು ಸರಳಕ್ಕಾಗಿ ಅವನ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಬಹುಶಃ ನಿಮ್ಮಿಬ್ಬರು ಮ್ಯಾಚಿಂಗ್ ಭಾಳ ಚೆನ್ನಾಗೈತಿ ಅಂತಕ್ಕಂತಹ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಅವ್ರಿಗೆ ಯಾವ ಆಸೆ ಇಲ್ಲ. ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡುವ ಒಂದು ಹುಚ್ಚು ಬಿಟ್ಟರೆ ಯಾವುದೇ ಆಸೆಗಳಿಲ್ಲ. 2 ಪ್ರತಿಭೆಗಳು ಇವತ್ತಿನ ಸಭೆಯ ಸೂರ್ಯ ಚಂದ್ರರುಗಳು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಾವೇನಾಗಿವ್ರಿ ಅಂತ ಕಡೆದವರು ಅನ್ನಬಾಡ್ರಿ, ಎಲ್ಲದು ಹೆಸರು ತಗೊಳ್ಳೋದು ಕಷ್ಟ ಆಗ್ತದೆ. ನೀವೆಲ್ಲರೂ ಒಂದಿಲ್ಲ ಒಂದು ಪ್ರತಿಭೆಗಳೇ ಗೊತ್ತು ನನಗೆ. ನಿಮ್ಮ ವೈಯಕ್ತಿಕ ಕಾರ್ಯಕ್ರಮ ಕರೀರಿ, ಅಲ್ಲಿ ನಿಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ನಾನು ಹೇಳ್ತೇನೆ. ಒಂದಿಷ್ಟು ಸಾರ್ವತ್ರಿಕವಾಗಿ ಇವರಿಬ್ಬರ ಬಗ್ಗೆ ಹೇಳಿದ್ರೆ ನಮ್ಮ ಬಗ್ಗೆ ಹೇಳಿದ್ದಾರೆ ಅನ್ನುವಂಥ ಭಾವನೆ ನಿಮಗೆಲ್ಲರಿಗೂ ಬರಲಿ ಅಂತ ಹೇಳಿ ಬಯಸಿ, ಕೊನೆ ಒಂದು ಮಾತು ಅಂತಂದರೆ,
ನಂದೊಂದು ಆಸೆ, ನೀವೇನು ಪ್ರತಿಭಾವಂತ ಮಕ್ಕಳದಿರಲ್ಲ, ನೀವು ನಿಮ್ಮ ಕಾಲ ಮೇಲೆ ನಿಲ್ಲೋ ತನಕ ನಿಮ್ಮ ಹುಟ್ಟು ಹಬ್ಬವನ್ನು ಮಾಡ್ಕೋಬೇಡ್ರಿ. ಇಷ್ಟೇ ನನ್ನ ಆಸೆ. ಅದು ನನ್ನ ವೈಯಕ್ತಿಕ ಆಸೆ. ಎಲ್ಲರೂ ಬಡ್ಡೆ ಅಂತೇಳಿ ತಿಳ್ಕೊಂಡು ಈಗ ಯಾವ ಲೆವೆಲ್ ನಡೆದೈತೆ ಅಂತಂದ್ರೆ ಅದು ರಸ್ತೆದಾಗ ಹ್ಞೂ ಹಳ್ಳಿಯಾಗಿಲ್ಲ, ಮೋಟ್ರ್ ಸೈಕಲ್ ಮೇಲೆ ತರ್ತಾವ, ಅದ್ರ ಮೇಲೆ ಕೇಕ್ ಕಟ್ ಮಾಡಿ ತಿನ್ನಂಗಿಲ್ಲ. ಅದನ್ನು ಮೈ ತುಂಬ ಹಚ್ಕೊಳ್ಳೋದು, ತಲೆ ತುಂಬ ಹಚ್ಕೊಳ್ಳೋದು, ತಿಕ್ಕೊಳ್ಳೋದು, ಹೆಚ್ಚು ಕಡಿಮೆ ಹುಚ್ಚರಾಗ್ಯಾವ ಹುಡುಗರು. ಅದರ ಸಲುವಾಗಿ ನೀವೇನು ತಂದೆ ತಾಯಿಗಳದಿರಲ್ಲ, ಮುಂದಿನ ವರ್ಷ ಇನ್ನೊಂದು ತಿಂಗಳಿಗೆ ಯಾವಾಗೋ ನಿಮ್ಮ ಮಕ್ಕಳದು ಹುಟ್ಟಹಬ್ಬ ಬಂತು ಅಂತಂದ್ರೆ ಅಜ್ಜವ್ರು ಏನು ಹೇಳ್ಯಾರ, ಹುಟ್ಟಹಬ್ಬ ಮಾಡ್ಕೋಬಾರ್ದು ಅಂತ ಹೇಳ್ಯಾರ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಹುಟ್ಟಹಬ್ಬ ಯಾರು ಮಾಡ್ಬೇಕಂತಂದ್ರೆ ಅದನ್ನು ಬೇರೆಯವರು ಮಾಡಬೇಕು. ಊರವರು, ಸಮಾಜದವರು, ರಾಜ್ಯದವರು ಹುಟ್ಟಹಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳಿಬೇಕು. ನಿಮ್ಮ ಹುಟ್ಟಹಬ್ಬವನ್ನು ಅವ್ರು ಮಾಡಬೇಕೇ ಹೊರತಾಗಿ ನಿಮ್ಮ ಹುಟ್ಟಹಬ್ಬವನ್ನು ನೀವು ಮಾಡ್ಕೋಬೇಡ್ರಿ. ನೀವು ಎಲ್ಲರೂ ನಿಮ್ಮ ಹುಟ್ಟಹಬ್ಬ ಮಾಡುವಷ್ಟರ ಮೆಟ್ಟಿಗೆ ನೀವು ಬೆಳೀರಿ, ಅಷ್ಟು ಚಲೋ ಆಗ್ರಿ. ಅಲ್ಲಿ ತನಕ ನಿಮ್ಮ ಹುಟ್ಟಹಬ್ಬ ನೀವು ಮಾಡ್ಕೋಬೇಡ್ರಿ. ಮತ್ತು ನಾನು ಮಾಡ್ಕೊಳ್ಳಲ್ಲ. ನಾನು ಹುಟ್ಟಹಬ್ಬದ ದಿವಸ ಯಾರಾದರೂ ಶಾಲು ಮಾಲಿ ತಂದಗಿಂದಾರಂತೇಳಿ ಒಟ್ಟ ಅವಕಾಶ ಕೊಡೋದಿಲ್ಲ ನಾನು. ಯಾಕಂದ್ರೆ ನಾ ಹುಟ್ಟಿ ಏನು ಉಪಯೋಗ ಆಗೈತೆ ಅನ್ನುವಂಥ ಭಾವನೆ ನನಗೆ ಬರ್ತಿರ್ತೈತಿ. ಇವತ್ತು ಇಷ್ಟೆಲ್ಲ ಮಾಡಿರಲ್ರಿ, ಏನೇನೋ ಮಾಡಿರಲ್ಲ ಅಂತ ಯಾರ್ಯಾರೋ ತರ್ತಿರ್ತಾರೆ. ಅದನ್ನು ಮಾತ್ರ ನಾನು ತಪ್ಪಿನೂ ಕೂಡ ಮಾಡ್ಕೊಳ್ಳಲ್ಲ. ಉದ್ದೇಶ ಇಷ್ಟೇ, ನಿಮ್ಮ ಹುಟ್ಟಹಬ್ಬದ ವಿರೋಧಿ ನಾನಲ್ಲ. ಅಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ನಿಮ್ಮ ಹುಟ್ಟಹಬ್ಬವನ್ನು ಎಲ್ಲರೂ ಮಾಡಬೇಕೇ ಹೊರತಾಗಿ ನೀವೇ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಈ ಕಾರ್ಯಕ್ರಮ ಅತ್ಯಂತ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳ ಕಡೆಗೆ ಅಜಿತ್ ಹನುಮಕ್ನವ್ರ ಲಕ್ಷ್ಯ ಇರಲಿ, ನಮ್ಮ ಷಡಕ್ಷರಿ ಅವ್ರ ಲಕ್ಷ್ಯ ಇರಲಿ. ಈ ಭಾಗದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ಇದೆ.